ಉನ್ನತೋನ್ನತನು ಸರ್ವಶಕ್ತನೂ ಆಗಿರುವಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೆಶಾಯನು ಬರೆದಂತಹ ಪ್ರವಾದನೆ 51ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. ಯೆಶಾಯನು ಬರೆದ ಪ್ರವಾದನೆ 51ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. ಸದ್ಧರ್ಮ ನಿರತರಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲವೇ? ಯೆಹೋವನು ಚೀಯೋನನ್ನು ಸಂತೈಸುವನು. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ರಾಜ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದೆಯೋ ಆಗಿದ್ಯಾ ಸ್ವಾಮಿ. ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯಿಂದ ತುಂಬಿರುವ ಆತನೇ ನಿನಗೆ ಸ್ತೋತ್ರಪ್ಪ. ರಕ್ಷಕ ರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಕೊಟ್ಟು ಈ ಮುಂಜಾನೆ ಎದ್ದು ನಾವು ನಿನ್ನನ್ನು ಸ್ತುತಿಸುವಾಗ, ಆರಾಧಿಸುವಾಗ ಕರ್ತನೆ, ನೀನ್ ನಮ್ಮ ಮಧ್ಯೆ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯೇ, ಸಮಾಧಾನದ ಪ್ರಭುವೇ ನಿನಗೆ ಸ್ತೋತ್ರಪ್ಪ. ಅಪ್ಪ, ಇಲ್ಲಿ ಪ್ರಸಂಗ ಮಾಡುವ ನಿನ್ನ ಮಗನನ್ನು ಅಭಿಷೇಕಿಸು, ಆಶೀರ್ವದಿಸು ಕರ್ತನೆ. ಅವರ ಬಾಯಿಂದ ಬಂದ ಮಾತುಗಳು ಕರ್ತನೆ ನಿನ್ನ ಬಾಯಿಂದ ಬರುವ ಮಾತುಗಳಾಗಿರಲಿ. ಕೇಳುವವರಾದ ನಾವು ಕರ್ತನೆ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವಂತೆ ನಿನ್ನ ಆತ್ಮನ ಸಹಾಯ ನಮ್ಗೆ ಬೇಕು ಸ್ವಾಮಿ. ನೀನು ಕೊಡು. ಸರ್ವೇಶ್ವರನೇ ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ನಿನ್ಗೆ ಸ್ತೋತ್ರ. ನೀತಿವಂತನೇ, ಭೂಪರಲೋಕದ ಒಡೆಯನು ನೀನು, ಸರ್ವ ಸೃಷ್ಟಿಗೆ ಯಜಮಾನನೇ, ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿಯು ಅಂತ್ಯವೂ ದೇವರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ ನಿನ್ಗೆ ಸ್ತೋತ್ರ ಕರ್ತನೆ. ಇರುವಾತ ದೇವರು, ಇಮ್ಮಾನುವೇಲನು, ಎಬಿನೇಜರನು, ಎಲ್ಶಡಾಯ್ ದೇವರೇ ನಿನ್ಗೆ ಸ್ತೋತ್ರಪ್ಪ. ಯೆಹೋವ ಈರೆ, ಯೆಹೋವ ರಾಫ ನೀನು, ಹೌದು ಕರ್ತನೆ. ನಿನ್ನ ನಾಮದಲ್ಲಿ ಸರ್ವನಾಮದಲ್ಲಿಯೂ ಶಕ್ತಿ ಇದೆ, ಅದಕ್ಕೋಸ್ಕರ ಸ್ತೋತ್ರ ಕರ್ತನೆ. ಯೆಹೋವ ರಾಫ, ಯೆಹೋವ ನಿಸ್ಸಿ, ಯೆಹೋವ ರೂವ ನಿನ್ಗೆ ಸ್ತೋತ್ರ ಕರ್ತನೆ. ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುವ ಆತನು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಬರಮಾಡುವ ಆತನು ನೀನಾಗಿದ್ದಿ. ನಿನಗೆ ಸ್ತೋತ್ರ ರಾಜ. ಇಷ್ಟು ವರ್ಷಗಳ ಕಾಲ ನಮ್ಮನ್ನು ನಂಬಿಗಸ್ತರನ್ನಾಗಿ ನಿನ್ನ ರೆಕ್ಕೆ ಮರೆಯಲ್ಲಿರಿಸಿ ಕಾಯ್ದು ಕಾಪಾಡುತ್ತಾ ಬಂದಿದ್ದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರ ರಾಜ. ನಿನ್ಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇವೆ. ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇವೆ ಒಡೆಯ. ಅಪ್ಪ ನಿನ್ಗೆ ಸ್ತೋತ್ರಪ್ಪ. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು. ನಮ್ಮ ಜೀವಮಾನ ಕಾಲವೆಲ್ಲ ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ
ನಿನ್ನ ವಾಕ್ಯದಂತೆ ನಾವು ನಡೆದು ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದ್ದಂತೆ ಸ್ತೋತ್ರ ರಾಜ. ನಮ್ಮನ್ನು ನಡೆಸಿದಾತನೇ, ನಮ್ಮ ಕುಟುಂಬಗಳನ್ನು, ನಮ್ಮ ಜೀವಿತಗಳನ್ನು ಆಶೀರ್ವದಿಸಿದಾತನೇ, ನಿನಗೆ ಸ್ತೋತ್ರಪ್ಪ. ಅಪ್ಪ, ನಿನ್ನನ್ನು ಎಷ್ಟು ಸ್ತುತಿಸಿ ಕೊಂಡಾಡಿದರು ಸಾಲದು. ಅಂತ ದೇವರು ನೀನು. ನಿನ್ನಂತ ದೇವರು ಯಾವ ದೇವರು ಇಲ್ಲ, ಯಾರು ಇಲ್ಲವೇ ಇಲ್ಲ. ಅದಕ್ಕಾಗಿ ಸ್ತೋತ್ರ. ನಾವು ಭಾಗ್ಯವಂತರು, ನಿನ್ನನ್ನು ಪಡೆದಿರುವ ನಾವು ಭಾಗ್ಯವಂತರೇ ಸರಿ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ಮುಂಜಾನೆಯಲ್ಲಿ ನಿನ್ನನ್ನು ಸ್ತುತಿಸುವಾಗ, ಆರಾಧಿಸುವಾಗ ಪರಲೋಕದ ದ್ವಾರ ತೆಗೆದು ಸೇರಿ ಬಂದಿರುವ ನಮ್ಮೆಲ್ಲರಿಗೂ, ಬಾರದಿರುವ ಕಾರಣಾಂತರದಿಂದ ಬಾರದಿರುವ ಎಲ್ಲರನ್ನು ಕರ್ತನೇ ನೀನು ಆಶೀರ್ವದಿಸಿ ನಡೆಸಬೇಕೆಂದು ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ರಕ್ಷಕನೇ, ಆಮೆನ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 78ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಕಾಪಾಡುವವ ದೇವರೇ ಸಂತೋಷವುಳ್ಳ ಯೋಚನೆ. 78ನೇ ಸಂಗೀತ. ಕಾಪಾಡುವವ ದೇವರೇ ಸಂತೋಷವುಳ್ಳ ಯೋಚನೆ, ಹೇಗೆ ಇದ್ದರೂ ಕಾಪಾಡುವವ ನಾತನು. ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ. ಕಾಪಾಡುವವ ದೇವರೇ ಒಂದೊಂದು ವೇಳೆ ದುಃಖವು, ಒಂದೊಂದು ವೇಳೆ ಸುಖವು, ಹೇಗಿದ್ದರು ನಿಶ್ಚಿಂತೆಯೇ ಕಾಪಾಡುವವ ದೇವರೇ. ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ. ಕಾಪಾಡುವವ ದೇವರೇ. ಏನೇನು ಪ್ರಾಪ್ತಿಸಿದರು ನಗುತ್ತಲಾರೆನು, ಹೇಗಿದ್ದರು ನಿಶ್ಚಿಂತೆಯೇ ಕಾಪಾಡುವವ ನಾತನೇ. ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ. ಕಾಪಾಡುವವ ಆತನು. ಈ ಜೀವದಂತ್ಯ ಬಂದರು ನಾ ಯೋಧನ ಹತ್ರ ನಿಂತರು, ನಿರ್ಭಯವಾಗಿ ದಾಟುವೆ. ಕಾಪಾಡುವವ ನಾತನೇ. ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ. ಕಾಪಾಡುವವ ದೇವರೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ದೇವ ಮಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸಂದೇಶಕ್ಕಾಗಿ ಹಿರಿಯರಾದಂತ ಯಶವಂತ್ ಸಾರ್ ನಮ್ಮ ಮಧ್ಯದಲ್ಲಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಜೊತೆಯಲ್ಲಿ ಈ ಸಮಯವನ್ನ ದೇವರ ವಾಕ್ಯವನ್ನ ಹಂಚಿಕೊಳ್ಳೋರು ಬಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ
ಸಂದೇಶಕ್ಕಾಗಿ ಅವರು ತಮ್ಮನ್ನ ಸಿದ್ಧಪಡಿಸಿಕೊಂಡು ಬಂದಿರುವಾಗ ಈ ಕಾರ್ಯಕ್ರಮಕ್ಕಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಕರ್ತನು ತನ್ನ ಆತ್ಮನಿಂದ ಅಭಿಷೇಕಿಸಿ ಈ ಸಮಯದಲ್ಲಿ ತನ್ನ ಮಹಿಮೆಗಾಗಿ ಅವ್ರನ್ನ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನು ಅವರಿಗೆ ನಾನು ಕೊಡುವಂತನಾಗಿದ್ದೇನೆ. ಬೋಧಕರೇ ವಂದನೆಗಳು. ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ಆತನ ನಾಮವನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಇನ್ನು ವಿಶೇಷವಾಗಿ ಸ್ವಾಮಿ ಹೇಳುವಂತವರಾಗಿದ್ದಾರೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ಆತನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಯಲ್ಲಿ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ಸ್ವಾಮಿ ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಇವತ್ತಿನ ಸಂದೇಶ ಬಹಳ ಪ್ರಾಮುಖ್ಯವಾಗಿದೆ, ಬಹಳ ವಿಶೇಷವಾಗಿದೆ. ಅದು ಪ್ರವಾದಿಯಾದಂತ ಯೆಶಾಯನ ಗ್ರಂಥದಲ್ಲಿ ನಾವು ಓದುವರಾಗಿದ್ದೇವೆ. 60ನೇ ಅಧ್ಯಾಯ 1ನೇ ವಚನ ನಾವು ಸತ್ಯವೇದವನ್ನು ತಿರುಗಿಸಿದಾಗ ಬಹಳ ಸುಂದರವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಅದು ಹೇಳುವಂತದ್ದಾಗಿದೆ ಏನಂತ ಹೇಳಿದ್ರೆ, ಎದ್ದೇಳು ಮತ್ತು ಪ್ರಕಾಶಿಸು. ಇವತ್ತಂದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವೇನ್ ಬಿಡ್ಬೇಕಾಗಿದೆ ಅಂತ ಹೇಳಿದ್ರೆ, ಎದ್ದೇಳಬೇಕಾಗಿದೆ. ದೇವರ ಕೊಟ್ಟಿರ್ತಕ್ಕಂಥ ಬೆಳಕು ನಮ್ಮ ಮೇಲೆ ಇರುವಾಗ ನಾವು ಕೂಡ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಪ್ರಕಾಶಿಸಬೇಕಾಗಿದೆ, ಬೆಳಕನ್ನ ತೋರಿಸಬೇಕಾಗಿದೆ. ಅದಕ್ಕಾಗಿ ನಾವು ಓದೋರಾಗಿದ್ದೇವೆ. 60ನೇ ಅಧ್ಯಾಯ ಯೆಶಾಯನ ಗ್ರಂಥ 1ನೇ ವಚನದಲ್ಲಿ ಈ ರೀತಿ ಹೇಳುವಂತದ್ದಾಗಿದೆ, ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನೋಡ್ರಿ, ಇವತ್ತಿನ ಬೆಳಗಿನ ಜಾವದಲ್ಲಿ ನಮ್ಮನ್ನ ಯಾರು ಎಬ್ಬಿಸಲೇಬೇಕಾಗಂತ ಅವಶ್ಯಕತೆ ಇಲ್ಲ. ಎದ್ದೇಳಪ್ಪ ಅಂತ ಯಾರು ಹೇಳಲಿಕ್ಕೆ ಬೇಕಾಗಲಿ. ಯೇಸು ಸ್ವಾಮಿ ಇವತ್ತಂದಲ್ಲಿ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ಎಬ್ಬಿಸಿದ್ದಾನೆ, ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಆ ತಿಳುವಳಿಕೆಯನ್ನ ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸಿಕೊಂಡು ಎದ್ದಂತ ಪಕ್ಷದಲ್ಲಿ ನಾವೇನಾಗ್ತೇವೆ ಅಂತಂದ್ರೆ ದೇವರ ಮುಂದೆ ನಾವು ಪ್ರಕಾಶಿಸುವರಾಗಿದ್ದೇವೆ. ಅನೇಕರು ಇವತ್ತಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಪ್ರಕಾಶವನ್ನ ಕೊಟ್ಟಿರ್ತಕ್ಕಂಥ ದೇವರ ಬೆಳಕನ್ನ ಇವತ್ತಂದಲ್ಲಿ ನಾನು ಮತ್ತು ನೀವೇನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ತೋರಿಸ್ತಾ ಇಲ್ಲ, ಮುಚ್ಚಿಟ್ಟುಕೊಂಡಿದ್ದೇವೆ. ಇವತ್ತೇನಂತ ಹೇಳಿದ್ರೆ ಭಾನುವಾರವಿದೆ, ಅದಕ್ಕೆ ನಾವೇನ್ ಮಾಡೋಣ, ಇನ್ನು ಸ್ವಲ್ಪ ಹೊತ್ತು ಮಲಗೋಣ, ಯಾಕಂದ್ರೆ ಇವತ್ತು ಕೆಲಸ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಮಲಿಗೆ ಏನ್ ಮಾಡೋಣ ಅಂತಂದ್ರೆ ನೋಡೋಣ ಆಮೇಲೆ ಅನ್ನುವಂತ ಆಲೋಚನೆ ಕೂಡ ನಮ್ಮಲ್ಲಿ ಬರುವಂತದಾಗಿದೆ. ಅದಕ್ಕಾಗಿ ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ಪ್ರಕಾಶಿಸಬೇಕಾಗಿದೆ, ಎದ್ದೇಳಬೇಕಾಗಿದೆ, ದೇವರ ವಾಕ್ಯಗಳನ್ನ ಕೇಳಬೇಕಾಗಿದೆ, ದೇವರ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ. ಇವತ್ತಿನಲ್ಲಿ ನಾನು ಮತ್ತು ನೀವು ಆ ದೇವರ ಮಾರ್ಗದಲ್ಲಿ ನಡೆದಂತ ಪಕ್ಷದಲ್ಲಿ ನನಗೂ ಮತ್ತು ನಿಮಗೆ ಆ ಬೆಳಕನ್ನ ಸ್ವಾಮಿ ನಮಗೆ ಕೊಡುವರಾಗಿದ್ದಾರೆ, ನಮಗೆ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಆ ಆಶೀರ್ವಾದವನ್ನ ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಮುಂದೆ ನೋಡುವಂತಹ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ನಮಗೆ ಈ ರೀತಿ ತಿಳಿಸುವಂತದ್ದಾಗಿದೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು. ಪ್ರಿಯರೇ, ಇವತ್ತಂದಲ್ಲಿ ಏನಂತಂದ್ರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಇವತ್ತಂದಲ್ಲಿ ನಾನು ಮತ್ತು ನೀವು ಹೇಳ್ತೇವೆ, ನಾವು ಕ್ರೈಸ್ತರಾಗಿದ್ದೇವೆ. ಆ ಕ್ರೈಸ್ತತ್ವವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಡೆಯುವಾಗ ನಾವೇನಾಗ್ತೇವೆ, ಇನ್ನೊಬ್ಬರ ಮುಂದೆ ಪ್ರಕಾಶಿಸಲ್ಪಟ್ಟಂತ ಸಮಯದಲ್ಲಿ ನಮ್ಮ ಒಳ್ಳೆಯ ಕ್ರಿಯೆಗಳನ್ನ, ನಮ್ಮ ಒಳ್ಳೆಯ ಮಾತುಗಳನ್ನ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ ಕೊಂಡಾಡುವರಾಗಿದ್ದಾರೆ. ಅನ್ಯರ ಮುಂದೆ ನಾನು ಏನ್ ಇರ್ಬೇಕಂತಂದ್ರೆ ಪ್ರಕಾಶಿಸಬೇಕಾಗಿದೆ. ಅನ್ಯರ ಮುಂದೆ ನನ್ನ ಬೆಳಕನ್ನ, ಸ್ವಾಮಿಯ ಕೊಟ್ಟಿರ್ತಕ್ಕಂಥ ಬೆಳಕನ್ನ ನಾನೇನ್ ಮಾಡ್ಬೇಕಾಗಿದೆ, ತೋರಿಸಬೇಕಾಗಿದೆ. ನಾವೇ ಜನ ಇದನ್ನು ತೋರಿಸುವರಾಗಿದ್ದೇವೆ.
ನಾವೆಷ್ಟು ಜನ ಇದನ್ನು ಮಾಡುವವರಾಗಿದ್ದೇವೆ? ಒಳ್ಳೆ ಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೇವಾ? ಒಳ್ಳೆ ನಡತೆ ನಮ್ಮಲ್ಲಿ ಇದೆಯಾ? ಒಳ್ಳೆತನ ನಮ್ಮಲ್ಲಿ ಇದೆಯಾ? ನಮ್ಮ ಒಳ್ಳೆತನವನ್ನು ನೋಡಿ ಇನ್ನೂ ಅನೇಕರು ಏನಾಗ್ತಾರೆ ಅಂತ ಹೇಳಿದ್ರೆ ದೇವರ ಕಡೆಗೆ ಬರೋರಾಗಿದ್ದಾರೆ ಪ್ರಿಯರು. ಆ ಒಂದು ಆಶೀರ್ವಾದವನ್ನು ಸ್ವಾಮಿ ನಮಗೆ ಕೊಟ್ಟಿರುವಾಗ ನಾವು ಎಷ್ಟು ಜನ ಇವತ್ತೊಂದಲ್ಲಿ ಜನರ ಮುಂದೆ ಪ್ರಕಾಶಿಸುವರಾಗಿದ್ದೇವೆ? ಇನ್ನೂ ಅನೇಕರನ್ನ ನಮ್ಮ ಕಡೆಗೆ ತರುವಂತ ಒಂದು ಭಾಗ್ಯವನ್ನು ನಮಗೆ ಕೊಟ್ಟಿರುವಾಗ ಆ ಬೆಳಕನ್ನ, ಆ ಒಳ್ಳೆಯ ಕ್ರಿಯೆಗಳನ್ನ ನಾವು ತೋರಿಸಿದಾಗ ಅನೇಕರು ಏನಾಗ್ತಾರೆ ಅಂತಂದ್ರೆ ನಮ್ಮ ದೇವರನ್ನ ಕಂಡುಕೊಳ್ಳುವರಾಗಿದ್ದಾರೆ. ಇನ್ನು ಮುಂದೆ ಹೋಗುವಾಗ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸಿದಾಗ ಅಲ್ಲಿ ನಮ್ಗೆ ಹೇಳುವಂತದ್ದಾಗಿದೆ, ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ನೀವೇನ್ ಮಾಡ್ರಿ? ಯೇಸು ಸ್ವಾಮಿ ಕೊಟ್ಟಿರ್ತಕ್ಕಂಥ ಬೆಳಕನ್ನ ನಾವೇನ್ ಮಾಡ್ಬೇಕಾಗಿದೆ? ನಂಬಬೇಕಾಗಿದೆ. ನಂಬಿದರೆ ನೀವು ಬೆಳಕಿನವರಾಗಿರುವಿರಿ ಎಂದು ಹೇಳಿದರು. ಇವತ್ತಲ್ಲಿ ಕೊಟ್ಟಿರ್ತಕ್ಕಂಥ ಬೆಳಕನ್ನ ನಾನು ನಂಬಬೇಕಾಗಿದೆ. ಯೇಸು ಸ್ವಾಮಿ ನಾನು ಕೊಟ್ಟಿದ್ದಾರೆ, ಈ ಬೆಳಕನ್ನ ನಾನು ನಂಬಬೇಕು. ಆ ನಂಬಿಕೆಯಲ್ಲಿ ಜೀವಿಸಬೇಕು. ಆ ನಂಬಿಕೆಯನ್ನ ನಾನೇನ್ ಮಾಡ್ಬೇಕಾಗಿದೆ? ಇನ್ನೊಬ್ಬರಿಗೆ ತೋರಿಸ್ಬೇಕಾಗಿದೆ. ತೋರಿಸಿದಂತ ಪಕ್ಷದಲ್ಲಿ ಖಂಡಿತವಾಗಿ ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ ನನ್ನನ್ನ ಮತ್ತೆ ನಿಮ್ಮನ್ನ ನಡೆಸುವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ಇವತ್ತಂದಲ್ಲಿ ಬೆಳಕನ್ನ ನಂಬಬೇಕಾಗಿದೆ. ಬೆಳಕಿನಲ್ಲಿ ನಾನು ನಡಿಬೇಕಾಗಿದೆ. ಬೆಳಕಿನ ಜೀವನದಲ್ಲಿ ನಾನು ಇರಬೇಕಾಗಿದೆ. ನನ್ನ ಒಳ್ಳೆ ಕ್ರಿಯೆಗಳನ್ನು ನಾನು ತೋರಿಸ್ಬೇಕಾಗಿದೆ. ತೋರಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಮೂರನೇದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸಿದಾಗ ನಾವು ಅಲ್ಲಿ ನೋಡೋರಾಗ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು. ನೋಡು, ನಮಗೆ ಜ್ಞಾನವನ್ನು ಸ್ವಾಮಿ ಕೊಟ್ಟಿದ್ದಾರೆ, ಬೆಳಕನ್ನ ನಮಗೆ ಕೊಟ್ಟಿದ್ದಾರೆ. ಅದೇನಾಗ್ಬೇಕಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಪ್ರಕಾಶಿಸಬೇಕಾಗಿದೆ. ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ. ಆ ಒಳ್ಳೆ ಜ್ಞಾನವನ್ನ ನಾವೇನ್ ಮಾಡ್ಬೇಕಾಗಿದೆ? ಯೇಸು ಸ್ವಾಮಿಯ ಬೆಳಕಿನಲ್ಲಿ ನಾವು ನಡೆದಾಗ ನಾವೇನಾಗ್ತೇವೆ ಅಂತಂದ್ರೆ ಆ ಜ್ಞಾನವನ್ನ ಪಡೆದುಕೊಳ್ಳುವರಾಗಿದ್ದೇವೆ. ಆ ಜ್ಞಾನದಲ್ಲಿ ಜೀವಿಸುವರಾಗಿದ್ದೇವೆ. ಅನೇಕರು ಇವತ್ತೊಂದಲ್ಲಿ ನಾವೇನ್ ಮಾಡೋರಾಗಿದೆ ಅಂತಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಸರಿಯಾದಂತ ರೀತಿಯಲ್ಲಿ ನಾವೇನ್ ಮಾಡ್ತಲ್ಲ ಉಪಯೋಗಿಸ್ಕೊಳ್ತಾ ಇಲ್ಲ. ಅರಸನಾದಂತಹ ಸಾಲೋಮನನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಸ್ವಾಮಿ ಆತನಿಗೆ ಕೇಳಿದರು, ಏನಪ್ಪಾ ನಿನಗೆ ಏನ್ ಬೇಕು ಅಂತ ಕೇಳು ಅಂತ ಹೇಳಿದರು. ಇವತ್ತಂದಲ್ಲಿ ನನಗೇನಾದ್ರು ಸ್ವಾಮಿ ಹೇಳಿದ್ರೆ ನಿನಗೇನ್ ಬೇಕಪ್ಪ ಅಂತ ಕೇಳಿದಂತ ಪಕ್ಷದಲ್ಲಿ ನಾನೇನ್ ಮಾಡೋನಾಗಿದ್ದೇನೆ? ನನಗಿಷ್ಟು ಹಣ ಬೇಕು, ನನಗಿಷ್ಟು ದೊಡ್ಡ ಮನೆ ಬೇಕು ಅಂತ ಕೇಳೋರಾಗಿದ್ದೇವೆ. ಆದ್ರೆ ಪ್ರಿಯರೇ, ಅರಸನಾದಂತ ಸಾಲೋಮನ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಿನಗೆ ಏನ್ ಬೇಕಂತ ಕೇಳುವಾಗ ಆತನಿಗೆ ಕೇಳಿದ್ದೇನಂತಂದ್ರೆ, ಪ್ರಿಯರೇ ನನಗೆ ಜ್ಞಾನವನ್ನು ಕೊಡಿ ಸ್ವಾಮಿ. ಯಾಕೆ ಜ್ಞಾನ? ಈ ಜನಗಳನ್ನ ನಾನೇನ್ ಮಾಡ್ಬೇಕಾಗಿದೆ? ಆಳ್ಬೇಕಾಗಿದೆ. ಈ ಜನಗಳ ಜೊತೆಯಲ್ಲಿ ನಾನು ಇರಬೇಕಾಗಿದೆ. ನಾನೇನ್ ಮಾಡ್ಬೇಕಾಗಿದೆ? ಇವರನ್ನ ನೋಡಿಕೊಳ್ಳಬೇಕಾಗಿದೆ. ಅದಕ್ಕೆ ನನಗೆ ಒಳ್ಳೆ ಜ್ಞಾನವನ್ನು ಕೊಡು ಅಂತೇಳಿ ಸ್ವಾಮಿ ಕೇಳಿದ್ರು. ಪ್ರಿಯರೇ, ಇವತ್ತಿನಲ್ಲಿ ಕೂಡ ನಾವು ಏನ್ ಕೇಳ್ತೇವೆ ಅದನ್ನು ಸ್ವಾಮಿ ಕೊಡೋರಾಗಿದ್ದಾರೆ, ಕೊಟ್ಟಿದ್ದಾರೆ. ಇವತ್ತಿನಲ್ಲಿ ನಾನು ಮತ್ತು ನೀವು ತಿಳಿದುಕೊಂಡಿದ್ದೇವಾ? ಆ ಜ್ಞಾನವನ್ನು ತಿಳಿದುಕೊಂಡಿದ್ದೇವಾ? ಆ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವಾ? ಪ್ರಿಯ ಸಹೋದರರು, ಇವತ್ತಂದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವೇನ್ ಮಾಡ್ಬೇಕಾಗಿದೆ? ಅನ್ಯರ ಜೊತೆಯಲ್ಲಿ ಇದ್ದುಕೊಂಡು ನಮ್ಮಲ್ಲಿರತಕ್ಕಂಥ ಬೆಳಕನ್ನ, ನಮ್ಮಲ್ಲಿರತಕ್ಕಂಥ ಪ್ರಕಾಶವನ್ನ ಅವರಿಗೆ ತೋರಿಸಬೇಕಾಗಿದೆ. ಅದೇ 1 ಯೋಹಾನ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಮ್ಮ ಸತ್ಯವೇದವನ್ನ ನಾವು ನೋಡುವಂತಹ ಸಮಯದಲ್ಲಿ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ನೋಡಿ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ನಮ್ಮ ಸಹೋದರನ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ನಮ್ಮ ಕುಟುಂಬದಲ್ಲಿ ಇರತಕ್ಕಂಥವ್ರು ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ನಾವು ಹೊರಗಡೆ ಹೋಗ್ಬೇಕಾಗಿಲ್ಲ. ನಮ್ಮ ಕುಟುಂಬದಲ್ಲಿ ಇರತಕ್ಕಂಥವರ ಜೊತೆಯಲ್ಲಿ ನಾವು ಪ್ರೀತಿಯಿಂದ ಇದ್ದೇವಾ?
ಪ್ರೀತಿಯಿಂದ ನೆಲೆಗೊಂಡಿದ್ದೇವಾ? ಆ ರೀತಿ ಇದ್ದಂತ ಪಕ್ಷದಲ್ಲಿ, ಆ ಪ್ರೀತಿಯನ್ನು ನಾನು ಮತ್ತು ನೀವು ಮಾಡಿದಂತ ಪಕ್ಷದಲ್ಲಿ ನನ್ನಲ್ಲಿ ಯಾವ ಕೆಟ್ಟತನವೂ ಇಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಿ. ಯಾವಾಗ ನಾವು ಸಹೋದರ ಸಹೋದರಿಯರನ್ನ ಪ್ರೀತಿ ಮಾಡ್ತೇವೋ ಆವಾಗ ನಮ್ಮಲ್ಲಿ ಏನಿಲ್ಲ ಅಂತಂದ್ರೆ ಕೆಟ್ಟದ್ದು ಯಾವುದೂ ಇಲ್ಲ. ಪ್ರೀತಿ ನಮ್ಮನ್ನು ಏನ್ ಮಾಡುವಂತದ್ದಾಗಿದೆ, ಅದರ ಕಡೆಗೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಪ್ರೀತಿ ಮಾಡಬೇಕಾಗಿದೆ. ಪ್ರೀತಿ ಇಲ್ಲದವನು ಏನಾಗಿದೆ ಅಂದ್ರೆ ಅವ್ನಿಗೆ ಏನು ಗೊತ್ತಿಲ್ಲ. ಪ್ರೀತಿ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ನಾನು ಮತ್ತು ನೀವು ಆ ಪ್ರೀತಿಯಲ್ಲಿ ಜೀವಿಸಬೇಕಾಗಿದೆ. ದೇವರು ಕೊಟ್ಟಿರತಕ್ಕಂತ ಪ್ರೀತಿಯನ್ನ ಅವ್ರು ಹೇಳಿದ್ರು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೇವೆ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದ ಮೇಲೆಲ್ಲ ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಮಗನಾದಂತ ಯೇಸು ಸ್ವಾಮಿಯನ್ನ ನಿಮಗೋಸ್ಕರ ನಾನು ಕೊಟ್ಟಿದ್ದೇನೆ ಅಂತ ಹೇಳುವಂತಹ ಸಮಯದಲ್ಲಿ ಆ ಪ್ರೀತಿ ಎಂಥದ್ದು ದೊಡ್ಡ ಪ್ರೀತಿ. ನಾನು ಪಾಪ ಮಾಡಿ ನಾನು ಏನಾಗ್ಬೇಕಾಗಿತ್ತಂತಾರೆ, ನಾಶವಾಗ್ಬೇಕಾಗಿತ್ತು. ಅಂತ ಸಮಯದಲ್ಲಿ ಸ್ವಾಮಿ ತನ್ನ ಪ್ರೀತಿಯನ್ನ ತೋರಿಸಿದರು. ನೀವು ತೋರಿಸ್ತಾ ಇದ್ದೀರಾ ಪ್ರೀತಿಯನ್ನ. ಯೇಸು ಸ್ವಾಮಿ ಕೊಟ್ಟಿರತಕ್ಕಂತ ಪ್ರೀತಿಯನ್ನ ನಾವು ಇನ್ನೊಬ್ಬರ ಜೊತೆಲಿ ಹಂಚಿಕೊಳ್ತಾ ಇದ್ದೇವಾ? ಆದ್ದರಿಂದ ಇವತ್ತಿನಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಪ್ರೀತಿ ಬಹಳ ಪ್ರಾಮುಖ್ಯವಾಗಿದೆ. ಪ್ರೀತಿ ಬಹಳ ದೊಡ್ಡದಾಗಿದೆ. ಆ ಪ್ರೀತಿಯಲ್ಲಿ ನಾನು ಜೀವಿಸಬೇಕಾಗಿದೆ. ಆ ಪ್ರೀತಿಯಲ್ಲಿ ನಾನು ಇರಬೇಕಾಗಿದೆ. ಪ್ರೀತಿಯನ್ನ ನಾವು ತೋರಿಸಿದಾಗ ಜನಗಳೇನ್ ಮಾಡ್ತಾರೆ, ಆ ಪ್ರೀತಿಯಲ್ಲಿ ನಡೆದುಕೊಳ್ಳುವವರಾಗಿದ್ದಾರೆ, ನನ್ನನ್ನು ಹಿಂಬಾಲಿಸುವವರಾಗಿದ್ದಾರೆ. ಯಾವಾಗ ನನ್ನನ್ನು ಹಿಂಬಾಲಿಸ್ತಾರೋ ಅವ್ರೇನಾಗಿದ್ದಾರೆ, ದೇವರನ್ನ ನಂಬುವವರಾಗಿದ್ದಾರೆ. ಇನ್ನು ಮುಂದೆ ಹೋಗುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿ ಹೇಳುವಂತದ್ದಾಗಿದೆ. ಪ್ರಕಟವಾಗಿರುವುದೆಲ್ಲ ಏನಾಗಿದೆ, ಬೆಳಕಿಗೆ ಸಂಬಂಧವಾದದ್ದು. ಏನೇನು ಪ್ರಕಟವಾಗಿದೆ ಅದೆಲ್ಲವೂ ಏನಾಗಿದೆ ಅಂತಂದ್ರೆ ಬೆಳಕಿಗೆ ಸಂಬಂಧವಾಗಿದೆ. ಆದುದರಿಂದ ನಿದ್ರೆ ಮಾಡುವವನೇ, ನೋಡ್ರಿ, ನಿದ್ರೆ ಮಾಡುವವನೇ. ಇವತ್ತಂದಲ್ಲಿ ನಾವು ನಿದ್ರೆ ಮಾಡ್ತಾ ಇದ್ದೇವೆ. ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ನಾವೇನಾಗಿದ್ದೇವೆ, ಸತ್ತವರಾಗಿದ್ದೇವೆ. ಎದ್ದೇಳ್ರಿ, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. ಯೇಸು ಕ್ರಿಸ್ತನು ನಮ್ಗೆ ಏನ್ ಮಾಡುವನಾಗಿದ್ದಾನೆ ಅಂತಂದ್ರೆ ಆ ಪ್ರಕಾಶವನ್ನ ಕೊಡುವನಾಗಿದ್ದಾನೆ. ಎದ್ದೇಳು, ನಿದ್ರೆಯಿಂದ ಎದ್ದೇಳು, ದೇವರ ವಾಕ್ಯಗಳನ್ನು ಕೇಳು, ದೇವರ ಮಾರ್ಗದಲ್ಲಿ ನಡಿ ಅಂತ ಹೇಳುವಂತಹ ಸಮಯದಲ್ಲಿ ಇವತ್ತಿನಲ್ಲಿ ನಾವೆಷ್ಟು ಜನ ಇಲ್ಲಿ ಸೇರಿ ಬಂದಿದ್ದೇವೆ. ದೇವರ ಬೆಳಕನ್ನ ಕೊಟ್ಟಿರುವಂತಹ ಸಮಯದಲ್ಲಿ ನಾವೆಷ್ಟು ಜನ ಎದ್ದಿದ್ದೇವೆ. ಇವತ್ತಂದ್ರೆ ಎದ್ದೇಳ್ರಿ, ಸ್ವಾಮಿ ಎಚ್ಚರಿಸ್ತಾ ಇದ್ದಾನೆ, ನನ್ನನ್ನ ಮತ್ತೆ ನಿಮ್ಮನ್ನು ಎಚ್ಚರಿಸುವನಾಗಿದ್ದಾನೆ. ಅದೇ ನಾವು ಮುಂದೆ ನೋಡುವಂತಹ ಸಮಯದಲ್ಲಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿ ಹೇಳುವಂತದ್ದಾಗಿದೆ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, ವಕ್ರ ಬುದ್ಧಿ ಉಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದಂತ ಮಕ್ಕಳಾಗಿ ಎಲ್ಲರ ಮಧ್ಯದಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಈ ಲೋಕದಲ್ಲಿ ಪ್ರಕಾಶಿಸ್ರಿ. ಯಥಾರ್ಥವುಳ್ಳವರಾಗಿರಿ, ನಿರ್ದೋಷಿಗಳಾಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ನಾವು ಜೀವಿಸುವಂತಹ ಸಮಯದಲ್ಲಿ ಅನೇಕರು ಇವತ್ತಿನಲ್ಲಿ ನಮ್ಮ ಜೊತೆಯಲ್ಲಿ ಮೂರ್ಖತನದಂತಹ ಮಕ್ಕಳಿದ್ದಾರೆ, ಜನಗಳಿದ್ದಾರೆ. ಅವ್ರ ಜೊತೆಯಲ್ಲಿ ನಾವೇನು ಹೇಗಿದ್ದೇವೆ, ಅವ್ರ ಜೊತೆಯಲ್ಲಿ ನಾನು ಪ್ರಕಾಶವನ್ನು ತೋರಿಸ್ತಾ ಇದ್ದೇನಾ, ಪ್ರಕಾಶವಾಗಿ ಜೀವಿಸ್ತಾ ಇದ್ದೇನಾ, ಆ ಬೆಳಕನ್ನ ನನ್ನ ಜೀವನದಲ್ಲಿ ಉಪಯೋಗಿಸಿಕೊಂಡು ನಾನು ಆ ಪ್ರಕಾಶವನ್ನು ಹೇಳ್ತಾ ಇದ್ದೇನಾ, ಅರ್ಥ ಮಾಡಿಕೊಳ್ಳಿ. ನೂತನದಲ್ಲಿ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕೇಳುವವರಾಗಿದ್ದಾರೆ. ಎದ್ದೇಳು, ನಿದ್ರೆಯಿಂದ ಎದ್ದೇಳು, ಸತ್ತವರನ್ನು ಬಿಟ್ಟು ಏನ್ ಮಾಡು, ಹೇಳು. ಏನೇನ್ ಮಾಡು, ದೇವರ ವಾಕ್ಯವನ್ನ ಇವತ್ತಿನ ಬೆಳಗಿನ ಜಾವದಲ್ಲಿ ಬೋಧಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನ ಹೇಳಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಏನ್ ಮಾಡ್ಬೇಕಾಗಿದೆ, ನಮ್ಮ ಜೀವನದಲ್ಲಿ ಉಪಯೋಗಿಸಿಕೊಂಡು ಆ ವಾಕ್ಯಗಳನ್ನ ನಾವು ಇವತ್ತಿನಲ್ಲಿ ಕೇಳಬೇಕಾಗಿದೆ. ಆದ್ದರಿಂದ ಪ್ರಿಯರು, ಇವತ್ತಿನಲ್ಲಿ ನಾನು ಮತ್ತು ನೀವು ಏನ್ ಮಾಡೋರಾಗಿದ್ದೇವೆ, ಆ ಬೆಳಕಿನಲ್ಲಿ ಜೀವಿಸ್ತಾ ಇದ್ದೇವಾ, ಪ್ರೀತಿಯಲ್ಲಿ ಜೀವಿಸ್ತಾ ಇದ್ದೇವಾ,
ಆ ಬೆಳಕನ್ನ ನಾವು ನಂಬಿದ್ದೇವಾ? ಆ ಬೆಳಕನ್ನ ಜನರ ಮುಂದೆ ನಾವು ತೋರಿಸ್ತಾ ಇದ್ದೇವಾ ಅನ್ನೋದನ್ನ ಇವತ್ತಿನಲ್ಲಿ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ದೇವರ ಆಶೀರ್ವಾದ ನಮಗೆ ಸಿಕ್ಕುವಂತದ್ದಾಗಿದೆ. ಒಂದು ರಾಗವನ್ನ ಹಾಡಿ ತಿರುಗ ನಾವು ಬರೋಣ. ಬೋಧಕರೇ, ಹೇಳಿ. ಇನ್ನೊಂದು ರಾಗವನ್ನ ಹಾಡಿ ನಾವು ಮುಂದೆ ಹೋಗೋಣ. ಈ ಚಾರ್ಜರ್ ಎಲ್ಲ ತರಬೇಕು ಹೌದಾ ಅಲ್ಲ ಕರಿ ಓಯ್ ಈಗ ಇದು ಚಾರ್ಜರ್ ಎಲ್ಲ ಓಕೆ, 295 ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯ. ಅದು ಹಚ್ಚಿಂದ ಅಲ್ಲಿದ್ರ ಹೋಗಲ್ಲದು. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನಿನ್ನ ಪ್ರೀತಿಸುವೆನು. ನನ್ನ ಜೀವ ತರಸೆ ನಿನ್ನ ಪ್ರೀತಿಸುವೆನು. ನನ್ನ ಜೀವ ತರಸೆ ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ. ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ. ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೂ. ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೂ ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ. ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ. ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವೆಯೋ. ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವೆಯೋ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ನನ್ನನ್ನು ಅರಿವ ಆಸೆಯೊಂದೆ ನಿನ್ನ ಶ್ರೇಷ್ಠ ಆಸೆಯೇ. ನನ್ನನ್ನು ಅರಿವ ಆಸೆಯೊಂದೆ ನಿನ್ನ ಶ್ರೇಷ್ಠ ಆಸೆಯೇ. ಆಜ್ಞೆ ಪಾಲಿಸಿ ಅಧೀನ ಪಡಿಸಿ ನನ್ನ ಪ್ರೀತಿಸುವೆಯೋ. ಆಜ್ಞೆ ಪಾಲಿಸಿ ಅಧೀನ ಪಡಿಸಿ ನನ್ನ ಪ್ರೀತಿಸುವೆಯೋ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಕ್ರಿಸ್ತನ ಪ್ರೀತಿಯಿಂದ ಗಳಿಸುವ ಕಷ್ಟ ಸಂಕಟ ಯಾವುದು. ಕ್ರಿಸ್ತನ ಪ್ರೀತಿಯಿಂದ ಗಳಿಸುವ ಕಷ್ಟ ಸಂಕಟ ಯಾವುದು. ನಾಷ್ಟವಾದರೂ ನಿಷ್ಠೆಯಿಂದಲೇ ನಿನ್ನ ಪ್ರೀತಿಸುವೆನು. ನಾಷ್ಟವಾದರೂ ನಿಷ್ಠೆಯಿಂದಲೇ ನಿನ್ನ ಪ್ರೀತಿಸುವೆನು. ಕರ್ತ ನಿನ್ನ
ನನ್ನ ಹೃದಯ ರಾಜನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನಿನ್ನ ಪ್ರೀತಿಸುವೆನು. ನನ್ನ ಜೀವದಾರಸೆ, ನಿನ್ನ ಪ್ರೀತಿಸುವೆನು. ನನ್ನ ಜೀವದಾರಸೆ, ಕರ್ತನೇ ನಿನ್ನ ಪ್ರೀತಿಸುವೆನು. ನನ್ನ ಪ್ರಾಣ ಪ್ರಿಯನೇ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಮುಂದೆ ನಮ್ಮ ವಾಕ್ಯಕ್ಕೆ ನಾವು ಬರುವಂತಹ ಸಮಯದಲ್ಲಿ ಇವತ್ತಿನಲ್ಲಿ ಪ್ರೀತಿಯ ಪ್ರಾಮುಖ್ಯತೆಯನ್ನ ಈಗಾಗಲೇ ನಾವು ರಾಗಗಳ ಮುಖಾಂತರ ತಿಳಿದುಕೊಂಡಿದ್ದೇವೆ. ಮುಂದೆ ನಾವು ಪೋಸ್ತಲರ ಕೃತ್ಯಗಳು 16ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿದಾಗ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಇವತ್ತಿನಲ್ಲಿ ಅನೇಕರು ಕತ್ತಲೆಯಲ್ಲಿರುವಂತಹ ಸಮಯದಲ್ಲಿ ಅನೇಕ ಬೋಧಕರುಗಳು ಇವತ್ತಿನಲ್ಲಿ ಹೋಗಿ ಸ್ಥಳಗಳಿಗೆ ಹೋಗಿ ತಮ್ಮ ಸಭೆಯಲ್ಲಿ ಹೋಗಿ ದೇವರ ವಾಕ್ಯಗಳನ್ನ ಸಾರಲಿಕ್ಕೆ ನಮಗೆ ಏನ್ ಮಾಡಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ. ಹೋಗ್ರಿ, ದೇವರ ವಾಕ್ಯಗಳನ್ನು ಏನ್ ಮಾಡ್ರಿ, ಹಂಚ್ರಿ, ಅವರಲ್ಲಿ ಪವಿತ್ರತೆಯನ್ನ ತಂದುಕೊಡ್ರಿ, ಅವರನ್ನ ಏನ್ ಮಾಡಂತಾರೆ, ಅವರ ಕಣ್ಣುಗಳನ್ನು ತೆರೆಯಿರಿ. ಅವ್ರೇನಾಗಿದ್ದಾರೆ, ದೇವರಿಂದ ದೂರವಾಗಿದ್ದಾರೆ. ಏನ್ ಮಾಡ್ರಿ, ಹೋಗ್ರಿ, ದೇವರ ವಾಕ್ಯಗಳನ್ನು ಸಾರಿರಿ, ದೇವರ ವಿಷಯದಲ್ಲಿ ಹೇಳ್ರಿ, ಆ ಬೆಳಕನ್ನು ನಿಮಗೆ ತೋರಿಸ್ರಿ, ಅವರಿಗೆ ತೋರಿಸ್ರಿ ಹೇಳುವಂತಹ ಸಮಯದಲ್ಲಿ ಇವತ್ತಿನಲ್ಲಿ ನಾನು ಮತ್ತು ನೀವು ಮಾಡ್ತಾ ಇದ್ದೇವಾ? ಹೋಗ್ರಿ, ಇವತ್ತಿನಲ್ಲಿ ನೀವೇನ್ ಮಾಡಿ, ಒಂದು ಕಡೆ ಹೋಗಿ ದೇವರ ವಾಕ್ಯಗಳನ್ನ ಸಾರಿ. ಇನ್ನೂ ಅನೇಕರು ಏನಾಗಿಲ್ಲ ಅಂತಂದ್ರೆ ದೇವರ ವಾಕ್ಯಗಳನ್ನು ತಿಳಿದುಕೊಂಡಿಲ್ಲ, ದೇವರ ಮಾರ್ಗದಲ್ಲಿ ಅವರು ನಡೀತಾ ಇಲ್ಲ. ನನ್ನನ್ನ ಮತ್ತು ನಿಮ್ಮನ್ನ ಕಳಿಸುವಾಗ ನಾವು ಹೋಗಿ ದೇವರ ವಾಕ್ಯಗಳನ್ನ ಸಾರ್ತಾ ಇದ್ದೇವ, ದೇವರ ವಾಕ್ಯಗಳನ್ನು ಹೇಳ್ತಾ ಇದ್ದೇವಾ? ಅರ್ಥ ಮಾಡಿಕೊಡ್ರಿ, ತಿಳಿದುಕೊಡ್ರಿ. ಇನ್ನೊಬ್ಬರನ್ನು ಎಚ್ಚರಿಸಬೇಕಾಗಿದೆ. ಇನ್ನೊಬ್ಬರು ಕತ್ತಲಲ್ಲಿ ಇರುವಂತಹ ಸಮಯದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕಾಗಿದೆ, ಬೆಳಕನ್ನ ತೋರಿಸಬೇಕಾಗಿದೆ. ಆ ಬೆಳಕನ್ನ ತೋರಿಸಿದಾಗ ಜನಗಳೇನ್ ಮಾಡ್ತಾರೆ, ನಮ್ಮ ಕಡೆಗೆ ಬರುವವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ಸ್ವಾಮಿಯವನಾಗಿದ್ದಾನೆ. ತನ್ನ ಶಿಷ್ಯರನ್ನು ಕಳಿಸಿಕೊಟ್ಟು ಅಪೊಸ್ತಲರು ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದು ಸ್ಥಳಗಳಲ್ಲಿ ಹೋಗಿ ದೇವರ ವಾಕ್ಯಗಳನ್ನ ಸಾರಿದರು, ಅವರಿಗೆ ಬೆಳಕನ್ನ ತೋರಿಸಿದ್ರು. ಇವತ್ತಿನಲ್ಲಿ ನಾನು ಮತ್ತು ನೀವು ಬೆಳಕನ್ನ ತೋರಿಸ್ತಾ ಇದ್ದೀವಿ. ಇನ್ನು ಮುಂದೆ ಹೋಗುವಂತಹ ಸಮಯದಲ್ಲಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ. 1 ಯೋಹಾನ 2:8 ವಚನದಲ್ಲಿ ನಮ್ಮ ಸತ್ಯವನ್ನು ನಾವು ತಿಳಿಸಿದಾಗ, ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆ, ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ. ಹೇಗೆಂದರೆ ಕತ್ತಲೆಯು ಕಳೆದು ಹೋಗುತ್ತದೆ, ನಿಜವಾದ ಬೆಳಕು ಹೀಗೆ ಪ್ರಕಾಶಿಸುತ್ತದೆ. ನೋಡ್ರಿ, ಕತ್ತಲೆ ಹೋಗುವಂತದ್ದಾಗಿದೆ, ಏನಾಗುವಂತದ್ದಾಗಿದೆ, ಬೆಳಕು ಬರುವಂತದ್ದಾಗಿದೆ ಅಂತ ಹೇಳಿ ನಾವೇನ್ ಮಾಡ್ತೇವೆ, 1 ಯೋಹಾನ 2:8 ವಚನದಲ್ಲಿ ನಾವು ಓದ್ತಾ ಇದ್ದೀವಿ. ಕತ್ತಲೆ ಹೋಗ್ಬೇಕಾಗಿದೆ. ಇನ್ನು ಅನೇಕರು ನಾವೇನಾಗಿದ್ದೇವೆ, ಕತ್ತಲಲ್ಲಿ ಜೀವಿಸುವವರಾಗಿದ್ದೇವೆ. ಆ ಕತ್ತಲೆಯನ್ನು ಬಿಟ್ಟು ಏನ್ ಮಾಡ್ರಿ, ಇವತ್ತಿನಲ್ಲಿ ಬೆಳಕಿನ ಕಡೆಗೆ ಬನ್ರಿ ಅಂತೇಳಿ ಸ್ವಾಮಿ ಇವತ್ತಿನಲ್ಲಿ ನನ್ನನ್ನ ಮತ್ತೆ ನಿಮ್ಮನ್ನು ಕರೀತಾ ಇದ್ದಾರೆ. ನನ್ನನ್ನ ಮತ್ತೆ ನಿಮ್ಮನ್ನು ಕರೆಯಿರುವಂತ ಸಮಯದಲ್ಲಿ ನಾವು ಹೋಗ್ಲಿಕ್ಕೆ ಸಿದ್ಧರಾಗಿದ್ದೇವಾ? ದೇವರ ವಾಕ್ಯಗಳನ್ನ ಇವತ್ತಿನಲ್ಲಿ ಸಾರಲಿಕ್ಕೆ ನಾನು ಮತ್ತು ನೀವು ಸಿದ್ಧರಾಗಿದ್ದೇವಾ? ನನಗೆ ಕೊಟ್ಟಿರ್ತಕ್ಕಂಥ ಬೆಳಕನ್ನ, ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನ ನಾವು ಇನ್ನೊಬ್ಬರಿಗೆ ಹಂಚುವರಾಗಿದ್ದೇವಾ, ಹಂಚ್ತಾ ಇದ್ದೇವಾ ಅನ್ನುವಂತ ಪ್ರಶ್ನೆ ಇವತ್ತಂದ್ರೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬರಬೇಕಾಗಿದೆ, ತಿಳಿಸಬೇಕಾಗಿದೆ, ಹೇಳ್ಬೇಕಾಗಿದೆ. ಅರ್ಥ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕಾಗಿದೆ, ದೇವರ ವಿಷಯದಲ್ಲಿ ನಾವು ಹೇಳ್ಬೇಕು. ಅವಾಗ ತಾನೇ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ತಿಳಿದುಕೊಂಡು ಅವ್ರು ಏನ್ ಮಾಡ್ತಾರೆ, ನಮ್ಮ ಕಡೆಗೆ ಬರಬೇಕಾಗಿದೆ.
ನಮ್ಮ ಒಳ್ಳೆ ಕ್ರಿಯೆಗಳನ್ನ, ನಮ್ಮ ಒಳ್ಳೆ ಮಾತು, ಇವತ್ತು ದೇಶದಲ್ಲಿ ನಾವು ಒಳ್ಳೆ ಮಾತನಾಡ್ತಾ ಇದ್ದೇವೆ. ಒಳ್ಳೆ ಮಾತುಗಳನ್ನ ನಾವು ಕಲ್ತ್ಕೊಂಡಿದ್ದೇವಾ? ಒಳ್ಳೆ ಮಾತುಗಳಲ್ಲಿ ನಾನು ಜೀವಿಸ್ತಾ ಇದ್ದೇನಾ? ನಾನು ಕ್ರೈಸ್ತರಂತ ಹೇಳುವಂತಹ ಸಮಯದಲ್ಲಿ, ನಾನು ಕ್ರೈಸ್ತನು ಹೇಳುವಂತಹ ಸಮಯದಲ್ಲಿ ಆ ಒಳ್ಳೆಯ ನಡತೆ ನನ್ನಲ್ಲಿದೆಯಾ? ಆ ಪ್ರೀತಿ ನನ್ನಲ್ಲಿದೆಯಾ? ಆ ನಂಬಿಕೆ ನನ್ನಲ್ಲಿದೆಯಾ? ಆ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನಾ ಅನ್ನುವುದನ್ನು ಇವತ್ತಂದಲೇ ಪ್ರಶ್ನೆ. ಅದಕ್ಕಾಗಿ ನಾವು ಕೊನೆಯದಾಗಿ ನೋಡುವಂತಹ ಸಮಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ದೇವರ ಆತ್ಮನಿಂದ ಉಂಟಾಗುವ ಫಲಗಳೇನೆಂದರೆ, ದೇವರ ಆತ್ಮನಿಂದ ಉಂಟಾಗುವಂತಹ ಫಲಗಳು ಯಾವುದ್ರ ಪ್ರಿಯರೇ? ನಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನ ಮಕ್ಕಳು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬಾಯ್ಪಾಠ ಆಗಿ ಹೇಳುವರಾಗಿದ್ದಾರೆ ಅಂತ ಒಂದು ಒಳ್ಳೆ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 22 ಮತ್ತು 23. ಮೊದಲನೇದಾಗಿ ನಾವು ನೋಡ್ತೇವೆ, ನಿಮ್ಮ ಪ್ರೀತಿಯ ಬೆಳಕು ಪ್ರಕಾಶಿಸಲಿ. ಲೆಟ್ ಯುವರ್ ಲೈಟ್ ಆಫ್ ಲವ್ ಶೈನ್. ನೋಡ್ರಿ, ನಿಮ್ಮ ಪ್ರೀತಿಯು ಇನ್ನೊಬ್ಬರ ಏನಾಗಿದೆ? ಬೆಳಕಾಗಿ ಪ್ರಕಾಶಿಸಲಿ. ಲೆಟ್ ಯುವರ್ ಲೈಟ್ ಆಫ್ ಲವ್ ಶೈನ್. ಆರ್ ವಿ ಶೈನಿಂಗ್ ಇನ್ ಫ್ರಂಟ್ ಆಫ್ ದ ಪೀಪಲ್? ಇಲ್ಲ ಪ್ರಿಯರು, ಇವತ್ತಿನಲ್ಲಿ ಆ ಪ್ರೀತಿಯನ್ನ ನಾವೇನ್ ಮಾಡ್ತಾ ಇಲ್ಲ, ತೋರಿಸ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಹೇಳುವಂತದಾಗಿದೆ, ನಿಮ್ಮ ಪ್ರೀತಿಯ ಬೆಳಕು ಪ್ರಕಾಶಿಸಲಿ. ಎರಡನೇದಾಗಿ, ಲೆಟ್ ಯುವರ್ ಲೈಟ್ ಆಫ್ ಜಾಯ್ ಶೈನ್. ನಿಮ್ಮ ಸಂತೋಷದ ಬೆಳಕು ಪ್ರಕಾಶಿಸಲಿ. ಸಂತೋಷವಾಗಿದ್ದೀರಾ? ಇನ್ನೊಬ್ಬರ ಮುಂದೆ ಅದನ್ನು ತೋರಿಸ್ರಿ, ಪ್ರಕಾಶಿಸಲಿ. ನಿಮ್ಮ ಸಂತೋಷವನ್ನು ನೋಡಿ ಅವರು ಕೂಡ ಏನ್ ಮಾಡ್ತಾರೆ? ಆ ಸಂತೋಷಕ್ಕೆ ಬರುವರಾಗಿದ್ದಾರೆ. ಆ ರೀತಿ ಮಾಡೋರಾಗಿದ್ದೇವೆ. ಪ್ರೀತಿಯನ್ನ ತೋರಿಸ್ಬೇಕಾಗಿದೆ. ಸಂತೋಷವನ್ನ ಇನ್ನೊಬ್ಬರಿಗೆ ನಾವೇನ್ ಮಾಡ್ಬೇಕಾಗಿದೆ? ತೋರಿಸ್ಬೇಕಾಗಿದೆ. ನನ್ನಲ್ಲಿ ಆ ಸಂತೋಷ ಇಲ್ವೇ? ನನ್ನಲ್ಲಿ ಆ ಪ್ರೀತಿ ಇಲ್ಲವೇ? ಅಂದ ಮೇಲೆ ನಾನು ಇನ್ನೊಬ್ಬರನ್ನು ಯಾವ ರೀತಿ ದೇವರ ಕಡೆಗೆ ತಗೊಂಡಾಗಿದ್ದೇನೆ? ಪ್ರೀತಿ ಇಲ್ವಾ? ಪ್ರೀತಿಯಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ? ಮುಚ್ಚಿಟ್ಕೊಂಡಿದ್ದೇನೆ. ನನ್ನ ಸಂತೋಷವನ್ನು ನಾನು ಏನ್ ಮಾಡಿದ್ದೇನೆ? ಮುಚ್ಚಿಟ್ಕೊಂಡಿದ್ದೇನೆ. ನಾನು ಪ್ರಕಾಶಮಾನವಾಗಿ ಜೀವಿಸ್ತಾ ಇಲ್ಲ. ಇನ್ನೊಬ್ಬರಿಗೆ ಆ ಬೆಳಕನ್ನ ತೋರಿಸ್ತಾ ಇಲ್ಲ, ಆ ಪ್ರೀತಿಯನ್ನು ತೋರಿಸ್ತಾ ಇಲ್ಲ. ಮೂರನೇದಾಗಿ, ಲೆಟ್ ಯುವರ್ ಲೈಟ್ ಆಫ್ ಪೀಸ್ ಶೈನ್. ನಿಮ್ಮ ಸಮಾಧಾನದ ಬೆಳಕು ಪ್ರಕಾಶಿಸಿ. ಸಮಾಧಾನವಾಗಿದ್ದೇವಾ? ನಮ್ಮಲ್ಲಿ ಸಮಾಧಾನ ಇದೆಯಾ? ಆ ಸಮಾಧಾನವನ್ನ ಇನ್ನೊಬ್ಬರಿಗೆ ನಾವು ತೋರಿಸ್ತಾ ಇದ್ದೇವಾ? ನಾವು ಇನ್ನೊಬ್ಬರಿಗೆ ಆ ಸಮಾಧಾನವನ್ನು ತೋರಿಸಿದಾಗ ಅವರು ಕೂಡ ಸಮಾಧಾನಕ್ಕೆ ಬರುವರಾಗಿದ್ದಾರೆ. ಹೌದು, ಎಷ್ಟು ಸಮಾಧಾನವಾಗಿದ್ದಿಲ್ಲ. ಈ ಸಮಾಧಾನವನ್ನು ಇವರಿಗೆ ಯಾರು ಕೊಟ್ಟರು? ಯಾರು ಇವರಲ್ಲಿ ಹೇಳಿದ್ರು ಅಂತೇಳಿ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ತಿಳ್ಕೊಳ್ಳುವರಾಗಿದ್ದಾರೆ. ನಾನು ಕೂಡ ಆ ಸಮಾಧಾನದಲ್ಲಿ ಜೀವಿಸಬೇಕು ಅಂತೇಳಿ ಅನೇಕರು ಬರುವರಾಗಿದ್ದಾರೆ. ಇದನ್ನು ನಾವು ತೋರಿಸ್ಬೇಕಾಗಿದೆ. ಈ ಫಲಗಳನ್ನ ನಾವೇನ್ ಮಾಡ್ಬೇಕು? ಜನಗಳ ಮುಂದೆ ನಾವು ತೋರಿಸ್ಬೇಕಾಗಿದೆ. ಮುಂದೆ ನಾವು ನೋಡುವಾಗ, ಲೆಟ್ ಯುವರ್ ಲೈಟ್ ಆಫ್ ಪೇಷನ್ಸ್ ಶೈನ್. ನಿಮ್ಮ ದೀರ್ಘ ಶಾಂತಿಯ ಬೆಳಕು ಪ್ರಕಾಶಿಸಲಿ. ನಿಮ್ಮ ದೀರ್ಘ ಶಾಂತಿ ಬೆಳಕು ಏನಾಗಲಿ? ಪ್ರಕಾಶಿಸಲಿ. ನೀವು ಶಾಂತರಾಗಿದ್ದೀರಾ ಅಥವಾ ಮಾಡೋರಾಗಿದ್ದೀರಾ ಅಥವಾ ಗಲಾಟೆ ಮಾಡುವವರಾಗಿದ್ದೇವಾ? ನಿಮ್ಮಲ್ಲಿ ಆ ಶಾಂತಿ ಇದೆಯಾ? ಆ ಶಾಂತಿಯನ್ನು ನಮಗೆ ಕೊಟ್ಟಿರುವಾಗ ಅದನ್ನ ಏನ್ ಮಾಡ್ಬೇಕಾಗಿದೆ? ಜನಗಳಿಗೆ ತೋರಿಸ್ಬೇಕಾಗಿದೆ. ದೀರ್ಘವಾದಂತ ಶಾಂತಿಯನ್ನ ನಾವು ಇನ್ನೊಬ್ಬರಿಗೆ ತೋರಿಸಿದಾಗ ಜನಗಳು ಏನ್ ಮಾಡ್ತಾರೆ? ಆ ಶಾಂತಿಯನ್ನ ಪಡೆದುಕೊಳ್ಳುವರಾಗ. ಅದನ್ನ ಪಡೆದುಕೊಂಡು ಅವರು ಕೂಡ ಏನಾಗುವರಾಗಿದ್ದಾರೆ ಅಂತಂದ್ರೆ ದೇವರ ಕಡೆಗೆ ಬಂದು ದೇವರನ್ನ ನಂಬುವರಾಗಿದ್ದಾರೆ. ಪ್ರಿಯರೇ, ಇನ್ನು ನಾವು ಮುಂದೆ ಹೋದಾಗ ಲೆಟ್ ಯುವರ್ ಲೈಟ್ ಶೈನ್.
ನಿಮ್ಮ ದಯವೆಂಬ ಬೆಳಕು ಪ್ರಕಾಶಿಸಲಿ. ನೀವು ದಯವನ್ನು ತೋರಿಸ್ತಾ ಇದ್ದೀರಾ? Are you living by kindness? Do you have that kindness in your life? ನಿಮ್ಮ ದಯೆ ಎಂಬ ಬೆಳಕು ಪ್ರಕಾಶಿಸಲಿ. ದಯ ತೋರಿಸ್ತಾ ಇದ್ದೀರಾ? ಇಲ್ಲ, ನಾವು ದಯ ತೋರಿಸ್ತಾ ಇಲ್ಲ. ಅದಕ್ಕಾಗಿ ಅನೇಕರು ಏನಾಗ್ತಿಲ್ಲ ಅಂದ್ರೆ ಬರ್ತಾ ಇಲ್ಲ. ನಾವು ದಯವನ್ನು ತೋರಿಸಿದಾಗ, ದೇವರು ಕೊಟ್ಟಿರ್ತಕ್ಕಂತ ಆ ದಯವನ್ನು ತೋರಿಸಿದಾಗ ಅನೇಕರು ಬರುವಂತಿದ್ದಾರೆ. ಇನ್ನು ನಾವು ಮುಂದೆ ಹೋಗುವಂತಹ ಸಮಯದಲ್ಲಿ let your light of goodness shine. Let your light of goodness shine. ನಿಮ್ಮ ಒಳ್ಳೆಯತನದ ಬೆಳಕು ಪ್ರಕಾಶಿಸಲಿ. ಒಳ್ಳೆತನವಾಗಿ ಜೀವಿಸ್ತಾ ಇದ್ದೀರಾ? ನೀವು ಒಳ್ಳೆಯವರಾಗಿದ್ದೀರಾ? ಜನಗಳು ನನ್ನನ್ನು ನೋಡ್ತಾ ಇದ್ದಾರೆ, ಜನಗಳು ನಿಮ್ಮನ್ನು ನೋಡ್ತಾ ಇದ್ದಾರೆ. ಈತನಲ್ಲಿ ಒಳ್ಳೆತನ ಇದೆಯಾ? ಕ್ರೈಸ್ತನಂತ ಹೇಳ್ಕೊಳ್ತಾ ಇದ್ದಾನೆ, ಆದ್ರೆ ಈತನಲ್ಲಿ ಆ ಒಳ್ಳೆತನ ಇದೆಯಾ? ಒಳ್ಳೆಯವರಾಗಿ ಜೀವಿಸ್ತಾ ಇದ್ದೇವಾ? ನಾನು ಇವತ್ತಿನಲ್ಲಿ ಒಳ್ಳೆತನದಲ್ಲಿ ಜೀವಿಸಿದಾಗ ಜನಗಳು ನನ್ನನ್ನು ನೋಡಿ ಕಲಿತುಕೊಳ್ಳುವರಾಗಿದ್ದಾರೆ. ಆ ಒಳ್ಳೆತನ ಅವರಿಗೆ ಬರುವಂತದಾಗಿದೆ. ಆ ಒಳ್ಳೆತನ ಬರುವ ಹಾಗೆ ಮಾಡುವರಾಗಿದ್ದೀವಿ. ಇನ್ನು ನಾವು ಮುಂದೆ ಹೋಗುವಾಗ ಲೆಟ್ ಯುವರ್ ಲೈಟ್ ಆಫ್ ಫೇತ್ಫುಲ್ನೆಸ್ ಶೈನ್. ನಿಮ್ಮ ನಂಬಿಕೆಯುಳ್ಳಂತ ಬೆಳಕು ಪ್ರಕಾಶಿಸಲಿ. ನಾವು ನಂಬಿಕೆಯಿಂದ ಇನ್ನೊಬ್ಬರ ಜೊತೆಯಲ್ಲಿ ನಂಬಿಕೆಯಿಂದ ಜೀವಿಸಿದಾಗ ಆ ನಂಬಿಕೆಯನ್ನು ಅವರು ನೋಡಿ ನಮ್ಮಿಂದ ಕಲಿತುಕೊಳ್ಳುವರಾಗಿದ್ದಾರೆ. ನಾವು ನಂಬಿಕೆಯಲ್ಲಿದ್ದೇವಾ? ದೇವರು ಕೊಟ್ಟಿರ್ತಕ್ಕಂತ ಆ ನಂಬಿಕೆಯಲ್ಲಿ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವಾ ಅನ್ನುವಂತ ಪ್ರಶ್ನೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬರ್ಬೇಕು, ಹೇಳ್ಬೇಕಾಗಿದೆ, ತಿಳಿಸಬೇಕಾಗಿದೆ. ಆ ನಂಬಿಕೆಯಲ್ಲಿ ನಾನು ನಡೆದುಕೊಳ್ಬೇಕಾಗಿದೆ. ಇವತ್ತಿನಲ್ಲಿ ಆ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಆ ನಂಬಿಕೆ ಎಂಬ ಬೆಳಕನ್ನ ನಾನು ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದೇನಾ? ಇನ್ನು ಮುಂದೆ ನಾವು ಹೋಗುವಾಗ ಲೆಟ್ ಯುವರ್ ಲೈಟ್ ಆಫ್ ಹ್ಯುಮಿಲಿಟಿ ಶೈನ್. ನಿಮ್ಮ ನಮ್ರತೆ ಎಂಬ ಬೆಳಕು ಪ್ರಕಾಶಿಸಲಿ. ನಾವು ನಮ್ರತೆಯಿಂದ ಜೀವಿಸ್ತಾ ಇದ್ದೇವೆ. ನಾನು ಜೀವಿಸ್ತಾ ಇದ್ದೇನಾ? ನಾವು ಜೀವಿಸ್ತಾ ಇದ್ದೇವಾ ನಮ್ರತೆಯಿಂದ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನನ್ನಲ್ಲಿ ಆ ನಮ್ರತೆ ಇಲ್ಲದೆ ಹೋದಂತ ಪಕ್ಷದಲ್ಲಿ ಜನಗಳು ನನ್ನನ್ನು ನಂಬುವುದಿಲ್ಲ, ನನ್ನನ್ನು ತಿಳಿದುಕೊಳ್ಳುವುದಿಲ್ಲ, ನನ್ನ ಕಡೆಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವನಲ್ಲಿ ಆ ನಮ್ರತೆ ಇಲ್ಲ. ಇವನಲ್ಲಿ ಏನ್ ಹೇಳ್ತಾರ? ನಂಬಿಕೆ ಇಲ್ಲ. ನಾವು ನೋಡ್ತೇವೆ ಲೆಟ್ ಯುವರ್ ಲೈಟ್ ಆಫ್ ಸೆಲ್ಫ್ ಕಂಟ್ರೋಲ್ ಶೈನ್. ನಿಮ್ಮ ಸಮಯ ದಮೆ ಎಂಬ ಬೆಳಕು ಪ್ರಕಾಶಿಸ್ತದೆ. ಸಮಯ ದಮೆ ಎಂಬ ಬೆಳಕು ಏನ್ ಮಾಡ್ಬೇಕಾಗಿದೆ? ನಾವು ಪ್ರಕಾಶಿಸಬೇಕಾಗಿದೆ. ಈ ಎಲ್ಲಾ ಫಲಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಡೆದಂತಹ ಪಕ್ಷದಲ್ಲಿ ಇನ್ನೊಬ್ಬರನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ದೇವರ ಕಡೆಗೆ ಕರೆದುಕೊಂಡು ಬರ್ಲಿಕ್ಕೆ ಸಾಧ್ಯವಾಗಬೇಕು. ಈ ಫಲಗಳು ನನಗೆ ಬೇಕು. ದೇವರು ಕೊಟ್ಟಿರ್ತಕ್ಕಂತ ಈ ಫಲವನ್ನ ನಾನೇನ್ ಮಾಡ್ಬೇಕಾಗಿದೆ? ಜೀವನದಲ್ಲಿ ಅಳವಡಿಸಿಕೊಂಡು ಇದನ್ನ ನಡೆದಂತ ಪಕ್ಷದಲ್ಲಿ ಇನ್ನು ಅನೇಕ ಮಕ್ಕಳನ್ನ ನನ್ನ ಮುಖಾಂತರ ನಾನೇನ್ ಮಾಡ್ಬೋದು? ಆ ಅನ್ಯ ಜನಗಳನ್ನ ದೇವರ ಕಡೆಗೆ ಕರೆದುಕೊಂಡು ಬರಲಿಕ್ಕೆ ಸಾಧ್ಯವಾಗಬಹುದು. ಅದಕ್ಕಾಗಿ ಸ್ವಾಮಿ ಹೇಳುವನಾಗಿದ್ದಾನೆ, ಎದ್ದೇಳು ಮತ್ತು ಪ್ರಕಾಶಿಸು. ಅರೈಸ್ ಅಂಡ್ ಶೈನ್. ಅರೈಸ್ ಅಂಡ್ ಶೈನ್. ಆರ್ ವಿ ಡೂಯಿಂಗ್ ದಿಸ್? ನಾವು ಇವತ್ತಿನಲ್ಲಿ ಎದ್ದಿದ್ದೇವಾ? ಇವತ್ತಿನಲ್ಲಿ ನಾನು ಪ್ರಕಾಶವನ್ನ ತೋರಿಸ್ತಾ ಇದ್ದೇನಾ? ಅನೇಕರು ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ ದೇವರ ಕಡೆಗೆ ಬರ್ಲಿಕ್ಕೆ ಹಿಂಜರಿಯವರಾಗಿದ್ದೇವೆ. ದೇವರನ್ನ ನಾವೇನ್ ಮಾಡೋರಾಗಿದ್ದೇವೆ ಅಂತಂದ್ರೆ ದೇವರನ್ನ ಬಿಟ್ಟು ನಾವೇನಾಗಿ ಜೀವಿಸುವವರಾಗಿದ್ದೇವೆ. ಇವತ್ತಂದಲ್ಲಿ ನಾನು ಜೀವಿಸ್ತಾ ಇರೋದು ಯಾರ ಮುಖಾಂತರ? ಯೇಸು ಸ್ವಾಮಿಯ ಮುಖಾಂತರ ನಾನು ಏನಾಗಿದ್ದೇನೆ ಅಂತಂದ್ರೆ ಜೀವಿಸ್ತಾ ಇದ್ದೇನೆ. ಸ್ವಾಮಿ ನನಗೆ ಆ ಪ್ರಕಾಶವನ್ನು ಕೊಟ್ಟಿದ್ದಾರೆ, ಆ ಬೆಳಕನ್ನ ನನಗೆ ಕೊಟ್ಟಿದ್ದಾರೆ, ಆ ತೇಜಸ್ಸನ್ನು ನನಗೆ ಕೊಟ್ಟಿದ್ದಾರೆ. ನಾನೇನ್ ಮಾಡ್ತೇನೆ? ಯೆಹೋವನ ಮಾರ್ಗದಲ್ಲಿ ನಡೀತೇನೆ. ಇನ್ನೊಬ್ಬರನ್ನು ಕೂಡ ನಾನೇನ್ ಮಾಡ್ತೇನೆ? ದೇವರ ಕಡೆಗೆ ಬರುವ ಹಾಗೆ ನಾನು ಮಾಡ್ತೇನೆ ಅನ್ನುವಂಥದ್ದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬರಬೇಕು. ಎಷ್ಟೋ ಜನ ನಾವೇನ್ ಮಾಡ್ತಾರೆ ಅಂತಂದ್ರೆ
ತಪ್ಪಿಸ್ಕೊಳ್ತಾ ಇದ್ದೇವೆ. ದೇವರ ವಾಕ್ಯಗಳನ್ನ ಕೇಳಲಿಕ್ಕೆ ನಾವು ತಪ್ಪಿಸಿಕೊಳ್ಳುವರಾಗಿದ್ದೇವೆ. ಸಭೆಯಲ್ಲಿ ನಾವು ಬಂದಾಗ ಏನ್ ಮಾಡ್ತೇವೆ, ಎಷ್ಟೊಂದು ಮಾತಾಡ್ತಿದಾರಲ್ಲಪ್ಪ ಇವರು, ಸರಿ ಎದ್ದು ಹೋಗೋಣ ಅಂತೇಳಿ ಹೋಗುವವರಾಗಿದ್ದೇವೆ. ಸ್ವಂತವಾದಂತಹ ವಿಷಯವನ್ನ ಬೋಧಕರಲ್ಲಿ ಮಾತಾಡೋದಿಲ್ಲ. ಸತ್ಯ ವೇದದಲ್ಲಿ ಏನಿದೆ ಅದನ್ನೇ ಮಾತನಾಡೋರಾಗಿದೆ. ಆದ್ದರಿಂದ ಇವತ್ತೊಂದಲ್ಲಿ ನಮಗೆ ಕೇಳಿಸಿಕೊಳ್ಳಿಕ್ಕೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಜೇರಿವರಾಗಿದ್ದೇವೆ. ಯಾಕೆ ನಮಗೇನಾಗಿದೆ ಅಂತಂದ್ರೆ ಸುಸ್ತಾಗಿಬಿಟ್ಟಿದೆ ದೇವರ ವಾಕ್ಯಗಳನ್ನು ಕೇಳುವಾಗ. ಅದರಿಂದ ಪ್ರಿಯರೇ, ಇವತ್ತಿನಲ್ಲಿ ಸ್ವಾಮಿ ನನ್ನನ್ನ ಮತ್ತೆ ನಿಮ್ಮನ್ನ ಸೇರಿಸಿಕೊಂಡಿದ್ದಾನೆ. ದೇವ್ರಿ ಬನ್ರಿ, ದೇವರ ಕಡೆಗೆ ಬನ್ರಿ, ಹೇಳು, ಪ್ರಕಾಶಿಸು, ನನಗೆ ಬೆಳಕು ಬಂದಿದೆ, ನಿನಗೆ ಬೆಳಕನ್ನು ನಾನು ಕೊಟ್ಟಿದ್ದೇನೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ ಹೇಳುವಂತಹ ಸಮಯದಲ್ಲಿ ನಾನು ಮತ್ತು ನೀವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವ. ಇವತ್ತಿನ ದಿನದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಬೇಕಾಗಿದೆ. ಹೌದು, ನನಗೆ ಕೊಟ್ಟಿರ್ತಕ್ಕಂಥ ಬೆಳಕನ್ನ, ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನ ಖಂಡಿತವಾಗಿ ನಾನು ಏನ್ ಮಾಡ್ತೇನೆ, ಇನ್ನೊಬ್ಬರಿಗೆ ತೋರಿಸಿ ಅವರನ್ನು ಕೂಡ ದೇವರ ಕಡೆಗೆ ಬರುವ ಹಾಗೆ ನಾನು ಮಾಡ್ತೇನೆ ಅನ್ನುವಂಥ ತೀರ್ಮಾನವನ್ನ ಇವತ್ತಿನಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿದೆ. ಖಂಡಿತವಾಗಿ ನೀವು ಮಾಡಿದಂತ ಪಕ್ಷದಲ್ಲಿ ಸ್ವಾಮಿ ನನ್ನನ್ನ ಮತ್ತು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಇನ್ನೂ ಹೆಚ್ಚಾದಂತ ಬೆಳಕನ್ನ, ಇನ್ನೂ ಹೆಚ್ಚಾದಂತ ತೇಜಸ್ಸನ್ನ ನಮ್ಮನ್ನು ಏನ್ ಮಾಡ್ತಾರೆ ಕೊಡುವರಾಗಿದ್ದಾರೆ. ನನ್ನ ಜೊತೆಲಿ ಸ್ವಾಮಿ ಕೊಡುವರಾಗಿದ್ದಾರೆ. ಪವಿತ್ರಾತ್ಮ ಇವತ್ತಂದ್ರೆ ನಮ್ಮೆಲ್ಲರ ಜೊತೆಲಿ ಇದ್ದಾರೆ. ಪವಿತ್ರಾತ್ಮ ಇವತ್ತಂದ್ರೆ ನನಗೆ ಹೇಳುವನಾಗಿದ್ದಾನೆ. ಏನಂತಂದ್ರೆ ಎದ್ದೇಳ್ರಿ, ಇವತ್ತೇನಾಗಿದ್ದಾರೆ 5 ಗಂಟೆಗೆ ಏನಿದೆ ಅಂತಂದ್ರೆ ಒಂದು ಸಭೆ ಇದೆ. ಇವತ್ತಂದ್ರೆ ಏನಂತಂದ್ರೆ ದೇವರ ವಾಕ್ಯನ್ನ ಕೇಳ್ಬೇಕಾಗಿದೆ. ಬನ್ರಿ ಹೋಗೋಣ, ಎದ್ದೇಳ್ರಿ ಹೇಳುವಂತಹ ಸಮಯದಲ್ಲಿ ಆ ಪವಿತ್ರಾತ್ಮನ ಮಾತನ್ನ ನೀವು ಕೇಳ್ತಾ ಇದ್ದೀರಾ? ಆ ಪವಿತ್ರಾತ್ಮನ ಮಾರ್ಗದಲ್ಲಿ ನಾನು ಮತ್ತು ನೀವು ನಿಲ್ತಾ ಇದ್ದೇವಾ ಅನ್ನುವಂತ ಪ್ರಶ್ನೆ ನಾವು ಮಾಡ್ಕೊಳ್ಬೇಕಾಗಿದೆ. ದೇವರು ಈ ವಾಕ್ಯಗಳನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಕೊಟ್ಟಿರ್ತಕ್ಕಂಥ ಈ ಅವಕಾಶವನ್ನು ಕೊಟ್ಟಂತ ಬೋಧಕರಿಗೂ ಕೂಡ ನಾನು ವಂದನೆಗಳನ್ನು ಮಾಡಿದ್ದೇನೆ. ಆಮೆನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ಯಶವಂತ್ ಸಾರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರ ಬೆಳಕು ಈ ಭೂಮಿ ಮೇಲೆ ಎಲ್ಲಾ ಜನರ ಮುಂದೆ ಪ್ರಕಾಶಿಸಬೇಕಾಗಿದೆ. ಪ್ರಕಾಶಿಸುವಂತ ಅವಕಾಶವನ್ನ ದೇವರ ಸಭೆಗೆ, ದೇವರ ಮಕ್ಕಳಿಗೆ ದೇವರು ಕೊಟ್ಟಿದ್ದಾನೆ. ನಾವೆಲ್ಲರೂ ಬೆಳಕಾಗಿದ್ದು ದೇವರ ವಾಕ್ಯದ ಬೆಳಕನ್ನ ಪ್ರಕಾಶಿಸಿ ದೇವರು ಬೆಳಕಾಗಿದ್ದಾನೆ ಎಂಬುದನ್ನ ಈ ಲೋಕದ ಜನರಿಗೆ ಸಾರಿ ಹೇಳುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ಸಂದೇಶಕ್ಕಾಗಿ ಅವ್ರನ್ನ ವಂದಿಸ್ತೇನೆ. ಕರ್ತನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರನ್ನು ಬಲಪಡಿಸಿ, ಅಭಿವೃದ್ಧಿ ಪಡಿಸಿ, ಆಶೀರ್ವದಿಸಿ ತನ್ನ ಮಹಿಮೆಯಲ್ಲಿ ಅವರನ್ನ, ಮಕ್ಕಳನ್ನ ಉಪಯೋಗಿಸ್ತಾ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ರಾಜೇಶ್ವರಿ ಅಮ್ಮ? Yes, Pastor. Good morning, Pastor. ಗುಡ್ ಮಾರ್ನಿಂಗ್. ಸೊ ನೀವು ಪ್ರಾರ್ಥಿಸಬೇಕಾದಂತ ವಿಷಯ, ನರ್ಸಾಪುರ ಸಭೆಯಿಂದ ಸುರೇಶ್ ಮತ್ತು ಚಂದ್ರಕಾಂತ್ ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿವೆ. ದೇವರು ಅವರನ್ನ ಸಮಸ್ಯೆಗಳನ್ನ ಪರಿಹರಿಸಿ ಸಮಾಧಾನವನ್ನ ಕುಟುಂಬದಲ್ಲಿ ತರಲಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತೆ ಸಹೋದರ ಜಾನ್ ಡೇವಿಡ್ ಅವರ ಕಣ್ಣು, ಎಡಗಣ್ಣಿಗೆ ತೊಂದರೆಯಾಗಿ ಅವ್ರ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ನರ್ಸಾಪುರ ಸಭೆಯಲ್ಲಿ ಪ್ರತಿ ಭಾನುವಾರ ಬೈಬಲ್ ಸ್ಟಡಿ ಕಾರ್ಯಕ್ರಮ ನಡೆದಿದೆ. ಸುಮಾರು ಒಂದು 20-25 ಜನರು ಬೈಬಲ್ ಸ್ಟಡಿ ತೆಗೆದುಕೊಳ್ತಾ ಇದ್ದಾರೆ. ಅವ್ರ ದೀಕ್ಷಾ ಸ್ಥಾನಕ್ಕಾಗಿ ದೇವರು ಅವರನ್ನ ಸಿದ್ಧಪಡಿಸ್ಲಿಕ್ಕಾಗುವಂತೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆಮೇಲೆ ಪ್ರಮುಖವಾಗಿ 4ನೇ ತಾರೀಕು ಬರುವಂತ ಚುನಾವಣಾ ಫಲಿತಾಂಶಕ್ಕಾಗಿ ಈಗಾಗಲೇ ಫಲಿತಾಂಶ ಹೊರಗೆ ಬಿದ್ದಿದೆ. ಆದ್ರೂ ಇನ್ನು ನಮಗೆ ಒಂದು ನಿರೀಕ್ಷೆ ಇದೆ. ಆ ಸಮಯದಲ್ಲಿ ದೇವರು ಸರಿಯಾದಂತ ತೀರ್ಮಾನಗಳನ್ನ, ಫಲಿತಾಂಶಗಳನ್ನ ನೀಡೋದಕ್ಕೆ ದೇವರು ಕಾರ್ಯ ಮಾಡ್ಲಿ.
ನಮ್ಮ ದೇಶಕ್ಕೆ ಉತ್ತಮವಾದ ಸರ್ಕಾರವನ್ನ ದೇವರು ಒದಗಿಸ್ಕೊಡ್ಲಿ. ಯಾವುದೇ ಸರ್ಕಾರ ಬಂದ್ರು ಕ್ರೈಸ್ತರಿಗೆ ವಿಶೇಷವಾಗಿ ಸುವಾರ್ತೆ ಸಾರುವುದಕ್ಕೆ ಯಾವ ತೊಂದರೆ ಇಲ್ಲದಂತೆ ದೇವರು ಕಾರ್ಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ 4 ಆಶ್ರಮಗಳಿಗೋಸ್ಕರ ಪ್ರಾರ್ಥಿಸಬೇಕೆಂದು ಗುಡ್ ವಿಶಸ್ ಫೌಂಡೇಶನ್, ಜನಸ್ನೇಹಿ ವೃದ್ಧಾಶ್ರಮ, ಸಹನಾ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮ, ಆಸರೆ ಅನಾಥಾಶ್ರಮ. ಸೊ ಈ ವಿಷಯಗಳಿಗಾಗಿ ತಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತೆ ಯಾವ್ದಾದ್ರು ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ತೇನೆ. ಬೋಧಕರಿಗೆ ನಮ್ಮ ಅಡ್ವಾನ್ಸ್ ಇನ್ನೂ ಬಂದಿಲ್ಲ. ಓಕೆ, ಯಶವಂತ್ ಸರ್ ಅವ್ರದ್ದು ಅಡ್ವಾನ್ಸ್ ಇನ್ನೂ ಕೂಡ ಸ್ಥಗಿತವಾಗಿದೆ. ದೇವರು ಕಾರ್ಯ ಮಾಡಲಿ, ಅವರಿಗೆ ಬೇಕಾದಂತ ಸಹಾಯವನ್ನು ಒದಗಿಸಿಕೊಡ್ಲಿ, ಆ ಹಣವನ್ನ ಕರ್ತನ ತಿರುಗಿಸುವ ಹಾಗೆ ಆ ಮಗನಿಗೆ ಶಕ್ತಿ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಒಳ್ಳೆ ಉತ್ತಮ ಸಂದೇಶ ತಂದಿದ್ರಿ ಸರ್, ನಿಮ್ಗೆ ಥ್ಯಾಂಕ್ಸ್. ನಾವು ಬೆಳಕು ಕೊಡುವವರಾಗಿ ನಾವು ದೇವರಿಗೆ ಮಹಿಮೆ ಪಡಿಸೋರಾಗಿರ್ಬೇಕಂತೇಳಿ ಒಳ್ಳೆ ಸಂದೇಶ. ನಾವು ಉಪ್ಪಾಗಿ ಬೆಳಕಾಗಿ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನನ್ನ ಸತ್ಯ ತಂದೆ, ನಿನ್ನ ಪರವಾದ ಕೃಪೆಯ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ. ನಾವು ಅಲ್ಪರು, ಅಯೋಗ್ಯರು, ಕೆಲಸಕ್ಕಾದವರು, ಧೂಳಿ ಸಮಾನರಾದಂತ ನಮ್ಮನ್ನು ಪ್ರೀತಿ ಮಾಡಿ ಕರುಣೆ ತೋರಿ ಕೃಪೆ ತೋರಿ ಮತ್ತೊಂದು ದಿನ ನೋಡುವಂತ ಮಹಾಭಾಗ್ಯ ನಮಗೆ ನೀನು ಅನುಗ್ರಹ ಮಾಡಿದ್ಯಪ್ಪ. ನೀ ಸ್ತೋತ್ರ ದೇವ. 5 ತಿಂಗಳು ಕಳೆದು 6ನೇ ತಿಂಗಳಿನ ಈ 2ನೇ ದಿನದಲ್ಲಿ ಸ್ವಾಮಿ ನೀ ಸ್ತೋತ್ರ ಹೇಳುವಂತ ಕೃಪೆ ನಮಗೆ ನೀಡಿದಿ. ಸ್ತೋತ್ರ. ಈ ಹೊಸ ತಿಂಗಳಿನ ಭಾರ ನೀವು ಹೊತ್ಕೋ ಸ್ವಾಮಿ. ನಮ್ಗೆ ಬೇಕಾದವುಗಳನ್ನು ಅನುಗ್ರಹಿಸುವ ದೇವರು ನೀನಿದ್ಯಪ್ಪ. ನಮಗೋಸ್ಕರ ಆಗ್ಲಿ ಹೇಳು, ನೀನು ತೂಕಡಿಸಿ ನಿದ್ರಕ್ಕೆ ಕಾಯುವಂತ ಕುರುಬನಾಗಿದ್ದಿ. ನಮಗೋಸ್ಕರ ಚಿಂತಿಸುವ ದೇವರು ನೀನಿದ್ದಿ ಸ್ವಾಮಿ. ತಂದೆ, ನಿನ್ನ ವಾಕ್ಯ ನಮ್ ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿದ್ದು ಸ್ವಾಮಿ. ನಮ್ಮನ್ನು ನಡೆಸು, ನಿನ್ನ ಕೃಪೆ ತೋರಿಸು ಅಂತ ದಿನಮಾನಗಳಲ್ಲಿದ್ದೇವೆ ದೇವರೇ ಸ್ವಾಮಿ. ನಿನ್ನ ಭಕ್ತಿ ಭಯ ಹೆಚ್ಚಾಗಿ ಕೊಡು. ನಮ್ಮಲ್ಲಿ ರಿವೈವಲ್ ರಿಫಾರ್ಮೇಶನ್ ಬೇಕು ಸ್ವಾಮಿ. ನಾವು ಆಲಸತನದಿಂದ ದೇವರೇ ನಿನ್ನ ದೂರ ಹೋದ್ರೆ ನಮ್ಮನ್ನು ಕ್ಷಮಾಪಣೆ ನೀಡಿ ನಿನ್ ಮಕ್ಕಳಾಗಿ ಸ್ವೀಕಾರ ಮಾಡು. ಅನಾನುಕೂಲತೆಗಳು ಸ್ವಾಮಿ ಭಕ್ತಿ ಭಯದಿಂದ ತಳ್ಳಿ ಹಾಕಿ ಅನೇಕ ಸ್ವಾಮಿ ನಿನ್ನಿಂದ ಪ್ರಾರ್ಥನೆಯಲ್ಲಿ ಸೇರದಂತೆ ಅದು ತಡೆಗಳು ಬಂದ್ರು ನೀನು ದಯ ತೋರಿಸಿದಿ, ಕೃಪೆ ತೋರಿಸಿದೀಯಪ್ಪ. ನೀನು ಸ್ತೋತ್ರ ಹೇಳ್ತೇನೆ ತಂದೆಯೇ. ದೇವ, ಈ ಸಂದರ್ಭದಲ್ಲಿ ರಕ್ಷಕ ಅನೇಕ ಪ್ರಾರ್ಥನೆ ಮನವಿಗಳು ನಿನ್ ಮುಂದೆ ಹೊತ್ಕೊಂಡು ಬರುತ್ತೇನೆ ದೇವ್ರೆ. ನಿನ್ ಗೊತ್ತುಂಟು ಸ್ವಾಮಿ, ನೀನು ಸರ್ವಶಕ್ತನಾಗಿದ್ದಿ, ಸರ್ವಬಲ ಅಂತ ದೇವರು, ಸರ್ವವ್ಯಾಪಿ ನೀನಿದ್ದಿ ದೇವ್ರೆ. ನಿನಗೆ ಮುಚ್ಚು ಮರೆಯಾದಂಥದ್ದು ಯಾವುದಿಲ್ಲಪ್ಪ. ಎಲ್ಲವೂ ಬಟ್ಟು ಬಯಲಾಗಿದೆ ಸ್ವಾಮಿ. ನೀನು ನಿನ್ನ ಮಕ್ಕಳಿಗೆ ಯಾವ ಸಮಯಕ್ಕೆ ಕೊಡ್ಬೇಕು, ಏನ್ ಕೊಡ್ಬೇಕು, ಹೇಗ್ ಕೊಡ್ಬೇಕು ಎಂಬುದನ್ನು ಬಲ್ಲಂತ ಸರ್ವಶಕ್ತನು ನೀನಾಗಿದ್ದಿ. ಆದ್ರೂ ಸ್ವಾಮಿ ನೀನು ನಮ್ಗೆ ನಿನ್ನ ವಾಕ್ಯದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಿ. ನಂಬಿದರೆ ನೀನು ದೇವರ ಮಹಿಮೆ ಕಾಣುವಿ. ನೀನು ಬೇಡದವುಗಳನ್ನು ನೀನು ನನ್ನ ಹೆಸರಿನಲ್ಲಿ ಏನೇನು ಬೇಡ್ಕೊಳ್ತಿರೋ ಅದನ್ನೆಲ್ಲ ಹೊಂದ್ತೀರಿ ಅಂತ ಹೇಳಿದ್ದಿ ಸ್ವಾಮಿ. ಅದಕ್ಕೆ ಸ್ವಾಮಿ ನಿನ್ನ ನಾಮದಲ್ಲಿ ಜಯ ಉಂಟು, ನಿನ್ನ ನಾಮದಲ್ಲಿ ಶಕ್ತಿ ಉಂಟು, ನಿನ್ನ ನಾಮದಲ್ಲಿ ಬಲ ಉಂಟು, ನಿನ್ನ ನಾಮದಲ್ಲಿ ಸ್ವಾಮಿ ಬಿಡುಗಡೆ ಉಂಟು, ನಿನ್ನ ನಾಮದಲ್ಲಿ ಸ್ವಾಮಿ ಎಲ್ಲದಕ್ಕೂ ರಕ್ಷಕನೇ ನಮ್ಗೆ ದೊರಕುವಂತದ್ದಾಗಿದೆ ಸ್ವಾಮಿ. ಅದಕ್ಕಾಗಿ ಯೇಸುವೆ ನಿನ್ನ ನಾಮದಲ್ಲಿ ಬೇಡ್ತೇನೆ. ಅವತ್ತು ಬಾರ್ತಿಮಾಯನು ಯೇಸುವೆ ಗುರುವೇ ನಿನ್ನ ದಯ ನನ್ನಲ್ಲಿ ಇರ್ಲಿ ಎಂಬುದಾಗಿ ಕೇಳಿರುವಾಗ ಅವನಿಗೆ ಸ್ವಾಮಿ ಕಣ್ಣು ಕೊಡ್ತೀವಿ. ಇವತ್ತು ಅದೇ ಸ್ವರದಿಂದ ನೀನು ಕೂಗ್ತಿದ್ದೇನೆ ಪ್ರಭು. ಭೂಮಿ ಕಡೆ ಭಾಗದಿಂದ ಪ್ರಭುವೇ ನಿನ್ನ ಕಡೆ ಸ್ವಾಮಿ ಸ್ವರ ಎತ್ತಿ ಕೂಗ್ತಿದ್ದೇನೆ. ನೀವು ಸ್ತೋತ್ರ ಘನಮಾನ ಸಲ್ಲಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನಲ್ಲಿ ವಿಜ್ಞಾಪಿಸುವಂತೆ ಸ್ವಾಮಿ ನಮ್ಮನ್ನು ಬಲಪಡಿಸಿದಿ, ಎಚ್ಚರಿಸಿದಿ. ನಿಮಗೆ ಸ್ತೋತ್ರ ಇರುತ್ತೇನಪ್ಪ. ತಂದೆಯಾದ ದೇವರೇ ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ನರಸೀಪುರ ಆ ಒಂದು ಗ್ರಾಮದಲ್ಲಿ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಾಗಿ ನಿನ್ನಲ್ಲಿ ವಿಜ್ಞಾಪಿಸ್ತೇನೆ ದೇವರೇ. ಆ ಕುಟುಂಬದಲ್ಲಿ ಕುಟುಂಬದಲ್ಲಿ ಯಾವ ತೊಂದರೆ ಇದೆಯೋ, ಯಾವ ಮನಸ್ತಾಪಗಳು, ವೈಮನಸ್ಸುಗಳು ಸ್ವಾಮಿ, ಸಂಬಂಧದಲ್ಲಿ ಒಡಕುತನಗಳು ದೇವರೇ ನೀನೇ ಅದನ್ನೆಲ್ಲ ಬಿಡುಗಡೆ ಕೊಡು, ಆಶೀರ್ವಾದ ಮಾಡು. ಒಂದಾಗಿದ್ದು ಶಾಂತಿ ಸಮಾಧಾನ ಪ್ರೀತಿಯನ್ನಿಂದ ಬದುಕುವಂತೆ ಮಾಡಪ್ಪ. ಯಾರ ಮೂಲಕ ಸೈತಾನನ ಕುಟುಂಬದಲ್ಲಿ ಸೇರಿ ಆ ಸಮಾಧಾನ, ಆ ಶಾಂತಿ, ಒಡಕುತನ ತಂದಿದೆಯೋ ದೇವ್ರೆ, ಅವರಿಗೆ ಮನವರಿಕೆ ಮಾಡು ಸ್ವಾಮಿ.
ದೇವ ನೀನು ಕಟ್ಟಿದ ಕುಟುಂಬಗಳು ಯಾರ ಮೂಲಕ ಒಡೆದು ಹೋಗದಂತೆ ಸ್ವಾಮಿ ಭಿನ್ನಾಭಿಪ್ರಾಯ ಬರದಂತೆ ನಿನ್ನ ಕೃಪೆ ತೋರಿಸು ಸ್ವಾಮಿ. ಶಾಂತಿ ಸಮಾಧಾನಕ್ಕೆ ನಡೆಸು ಪ್ರಭುವೆ. ತಂದೆ ಆದ ದೇವರೇ ಸ್ವಾಮಿ, ಆ ಒಂದು ನರಸಪುರ ಗ್ರಾಮದ ಸಭೆಯಲ್ಲಿ ದೇವರೇ ಸಭಿಕರನ್ನ ಆಶೀರ್ವಾದ ಮಾಡು. ಸುಮಾರು ಜನರು ದೇವರೇ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕಾಗಿ ಬೈಬಲ್ ಸ್ಟಡಿ ತಗೊಳ್ತಾ ಇದ್ದಾರೆ ದೇವರೇ. ಭಾನುವಾರ ಬೈಬಲ್ ಸ್ಟಡಿ ತಗೊಳ್ತಿರುವಾಗ ಆ ಮಕ್ಕಳಿಗೆ ನೀನೆ ಬಲಪಡಿಸು, ಸತ್ಯದ ಪರಿಜ್ಞಾನದಲ್ಲಿ ಬೆಳೆಸು ಸ್ವಾಮಿ. ನಿನಗೆ ಅಸಾಧ್ಯವಾದದೋನಿಲ್ಲಪ್ಪ. ಪ್ರತಿಯೊಬ್ಬರು ಸತ್ಯ ತಿಳ್ಕೋಬೇಕು, ಎಲ್ಲರೂ ನಿನ್ ರಾಜ್ಯಕ್ಕಾಗಿ ಸಿದ್ಧರಾಗ್ಬೇಕು ಸ್ವಾಮಿ. ಕರ್ತನಾದ ದೇವರೇ ಸಿದ್ಧಪಡಿಸೋ ಬೋಧಕರನ್ನು ಬಲಪಡಿಸು ಸ್ವಾಮಿ. ಒಳ್ಳೆಯ ಒಂದು ಬೈಬಲ್ ಸ್ಟಡಿ ಕೊಡುವಂತೆ, ಇನ್ನು ಅನೇಕರು ಬಂದು ಸೇರುವಂತೆ ರಕ್ಷಕ, ಅನೇಕರು ದೀಕ್ಷಾ ಸ್ನಾನಕ್ಕೆ ಸಿದ್ಧರಾಗುವಂತೆ ನಿನ್ನ ಕೃಪೆ ಕೊಡು ಸ್ವಾಮಿ. ಸೈತಾನನು ಯಾರನ್ನು ಸ್ವಾಮಿ ತನ್ನ ವಶಕ್ಕೆ ತೆಗೆದುಕೊಳ್ಳದೆ ಆ ಮಕ್ಕಳಿಗೆ ನಿನ್ನ ಪವಿತ್ರ ಆತ್ಮನ ಬಲ ಕೊಡು. ನಿನ್ನಲ್ಲಿ ಅವರು ಗಟ್ಟಿಯಾಗಿ ಬೇರೂರಲ್ಪಡುವಂತೆ ಮಾಡು ಸ್ವಾಮಿ. ನಿನ್ನ ವಾಕ್ಯ ತಿಳ್ಕೊಳ್ಳುವಂತೆ ಮಾಡು ಪ್ರಭು. ಆ ಬೈಬಲ್ ಸ್ಟಡಿಯ ಮೂಲಕ ಸ್ವಾಮಿ ಅವರು ದೇವರೇ ನಿನ್ನ ಒಂದು ರಾಜ್ಯಕ್ಕೆ ಸಿದ್ಧರಾಗುವಂತೆ ಬೋಧಕರ ಮುಖಾಂತರ ಸಿದ್ಧಪಡಿಸಿದ ಸ್ತೋತ್ರ. ಬೋಧಕರನ್ನು ಬಲಪಡಿಸುವ ಆಶೀರ್ವಾದ ಮಾಡು. ವಿಶೇಷವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿದ್ರೆ ಪ್ರಾರ್ಥನೆ ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ಪಾಸ್ಟರ್ ಎಂ ರಾಜ್ ಅವರಿಗಾಗಿಯೂ ಅವರ ಸೇವೆಗಾಗಿ ಅವರ ಕುಟುಂಬಕ್ಕಾಗಿ ವಿಜ್ಞಾಪಿಸ್ತೇನೆ ದೇವರೇ. ಅವ್ರನ್ನು ಕರುಣಿಸು, ಕೃಪೆ ತೋರಿಸು ಸ್ವಾಮಿ. ನೀನು ಜೀವ ಸ್ವರೂಪನಾಗಿದ್ದಿ ದೇವ್ರೆ. ನಿನ್ನಲ್ಲಿ ಆಸಕ್ತಿ ಉಳ್ಳವರಿಗೆ ನೀನು ದೀರ್ಘಾಯುಷ್ಯ ಧನ ಐಶ್ವರ್ಯ ಕೊಡುವ ದೇವರಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ನಿನ್ನ ಕೃಪೆ ನಿನ್ನ ಆಶೀರ್ವಾದ ಆ ಕುಟುಂಬಕ್ಕೆ ಶುಭವು ಕೃಪೆ ಹಿಂಬಾಲಿಸ್ಕೊಂಡು ಬರುವಾಗಿ ನೀನು ಮಾಡು ಸ್ವಾಮಿ. ತಂದೆ ಆದ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ರಕ್ಷಕ ನಾವು 4 ಆಶ್ರಮಗಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಜನಸ್ನೇಹಿತ ಆಶ್ರಮಕ್ಕಾಗಿ, ಆಶ್ರಮಕ್ಕಾಗಿ, ವೃದ್ಧಾಶ್ರಮಕ್ಕಾಗಿ ಸ್ವಾಮಿ, ಈಗ 4 ಆಶ್ರಮಗಳಿಗಾಗಿ ನಿನ್ನಲ್ಲಿ ಅಂಗ್ಲಾಚಿ ಬೇಡ್ತೇನೆ ಪ್ರಭುವೆ. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗಾಗಿ ನಾವು ನಿನ್ನಲ್ಲಿ ಜ್ಞಾಪಿಸ್ತೇನೆ ದೇವ್ರೆ. ಅವ್ರು ನಿನ್ನನ್ನು ಮೊರೆ ಹೋಗಿ ಸ್ವಾಮಿ ದೇವ್ರೆ, ಅವ್ರನ್ನ ನೋಡ್ಕೊಳ್ತಕ್ಕಂಥ ಅಧಿಕಾರಿಗಳನ್ನ ಆಶ್ರಯಿಸು. ಅವ್ರಿಗೆ ಯಾವ ಕೊರತೆಗಳಿದೆಯೋ ನಮ್ಗ್ ಗೊತ್ತಿಲ್ಲ, ಅದು ನಿನ್ಗೆ ಗೊತ್ತುಂಟು ಸ್ವಾಮಿ. ಸಹಾಯದ ಹಸ್ತಗಳನ್ನ ಚಾಚು ಸ್ವಾಮಿ. ಅವ್ರಿಗೆ ಯಾವ ಕೊರತೆಗಳಾಗದಂತೆ ಊಟ ಬಟ್ಟೆಯಿಂದ ಹಿಡ್ಕೊಂಡು ಸ್ವಾಮಿ ಎಲ್ಲಾ ಸವಲತ್ತುಗಳನ್ನು ಅವ್ರಿಗೆ ದೊರಕುವಂತೆ ಮಾಡು ಸ್ವಾಮಿ. ತಂದೆ ಆದ ದೇವ್ರೆ, ನಿನ್ಗೆ ಗೊತ್ತುಂಟು ಸ್ವಾಮಿ. ಅವರು ಯಾವ ಆಶೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಇರುವಾಗ ಅವ್ರಿಗೆ ನೀನೆ ಆಶೆ ದುರ್ಗ ಕೋಟಿ ಬಂಡಿಯಾಗಿದ್ದು ದಾನಿಗಳ ಹೃದಯದಲ್ಲಿ ದಯವಿದವ್ರು ಕಿಚ್ಕೊಟ್ಟು ಅವ್ರು ತೃಪ್ತರಾಗಿ ಶಾಂತಿ ಸಮಾಧಾನದಿಂದ ಸ್ವಾಮಿ ಬದುಕ್ಲಿಕ್ಕೆ ಸ್ವಾಮಿ ನೀನ್ ಅವ್ರನ್ನ ನಡೆಸಪ್ಪ. ಸರ್ಕಾರದ ಸಹಾಯ ನೀನು ಒದಗಿಸ್ಕೊಡಪ್ಪ ದೇವ್ರೆ. ಮನುಷ್ಯರೆಲ್ಲ ಕೈ ಬಿಟ್ರು, ನಾನೇನ್ ಕೈ ಬಿಟ್ಟು ಅಂತ ಹೇಳಿದ್ದೇವ್ರೆ. ನರೆ ಬರುವಾಗ್ಲೂ ನಾನ್ ನಿನ್ ಜೊತೆಲಿ ಇರ್ತೆ ಅಂತ ಹೇಳಿದ್ವಿ ಸ್ವಾಮಿ. ಆ ವಾಗ್ದಾನದೊಂದಿಗೆ ಆ ಮಕ್ಕಳನ್ನ ನೀನ್ ಬಲಪಡಿಸು, ಆಶೀರ್ವಾದ ಮಾಡು, ನಿನ್ನ ಕೃಪೆ ತೋರಿಸು ಸ್ವಾಮಿ. ಮಕ್ಕಳು ಹೆತ್ತವರು ಕೈ ಬಿಟ್ರು, ತಂದೆ ಸಂಗಡ ಹುಟ್ಟಿದವರು ಕೈ ಬಿಟ್ರು, ನೀ ಕೈ ಬಿಡದೆ ಅವ್ರಿಗೆ ಇಂಥ ಒಂದು ಆಶ್ರಮಗಳು ಇಟ್ಟಿದ್ದೇವ್ರೆ. ನಿನಗೆ ಸ್ತೋತ್ರ ಹೇಳ್ತೇನಪ್ಪ ಕರ್ತನೆ. ಇಲ್ಲದಿದ್ದರೆ ವಿಧಿ ಪಾಲಾಗ್ಬೇಕಿತ್ತು ಸ್ವಾಮಿ. ಆದರೆ ನೀ ದಯ ತೋರಿಸಿ ಇಂಥ ಆಶ್ರಮ ಓಪನ್ ಮಾಡ್ಲಿಕ್ಕೆ, ಅದನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ನಿನ್ನ ಮಕ್ಕಳನ್ನ ನೀನು ದಯ ತೋರಿಸುವ ಮಕ್ಕಳನ್ನ ಇಟ್ಟಿದೀಯಪ್ಪ. ನಿನಗೆ ಸ್ತೋತ್ರ. ಅಲ್ಲಿ ಸಹಾಯ ಪಡೆಯುವ ಎಲ್ಲಾ ನಿನ್ನ ಮಕ್ಕಳನ್ನ ಆಶಿಸು ಸ್ವಾಮಿ. ತಂದೆ ಆದ ದೇವ್ರೆ, ನಿನ್ನ ಕೃಪೆ ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಮಾಡು. ನಿನ್ನ ಸ್ತುತಿ ಸ್ತೋತ್ರ ಹೇಳುವಂತೆ ಅವರನ್ನು ನಡೆಸು. ಮತ್ತು ವಿಶೇಷವಾಗಿ ದೇವ್ರೆ, ನಮ್ಮ ಒಂದು ಭಾರತ ದೇಶದಲ್ಲಿ ಒಳ್ಳೆ ಸರ್ಕಾರ ಸ್ಥಾಪನೆ ಆಗ್ಲಿಕ್ಕೆ ನೀನ್ ಸಹಾಯ ಮಾಡಪ್ಪ ಕರ್ತನೆ. ನೀನು ಜೀವ ಸ್ವರೂಪನಾಗಿದ್ದಿ. ಮೇತೆ ಮತ್ತು ಪಾರ್ಶ್ಯರ ರದ್ದಾಗದ ಶಾಸನ ರದ್ದುಪಡಿಸಿದಂತ ಸರ್ವಶಕ್ತನೇ, ಇವತ್ತು ಸ್ವಾಮಿ ಆ ಒಂದು 4ನೇ ತಾರೀಕಿಗೆ ಹೊರಬೀಳುವ ಸರ್ಕಾರಕ್ಕೆ ನೀನು ದಯ ತೋರಿಸು ಸ್ವಾಮಿ. ನೀನು ಸರ್ವಶಕ್ತನಾಗಿದ್ದಿ ಸ್ವಾಮಿ, ಬದಲಾಯಿಸಲು ಶಕ್ತನಾಗಿದ್ದಿ ಸ್ವಾಮಿ, ಕೃಪೆ ತೋರಿಸುವ ದೇವರಾಗಿದ್ದಿ. ಯಾವುದೇ ಸರ್ಕಾರ ಬಂದ್ರು ಸ್ವಾಮಿ ನಿನ್ನ ರಾಜ್ಯ ಸ್ಥಾಪನೆ ಆಗ್ಬೇಕು ಸ್ವಾಮಿ. ನಿನ್ನ ಸೇವಕರಿಗೆ ಯಾವ ತೊಂದರೆಗಳಾಗದಂತೆ ನಡೆಸಬೇಕು ಸ್ವಾಮಿ. ನಿನ್ನ ಮಕ್ಕಳಿಗೆ ಸ್ವಾಮಿ, ಸಭೆಗಳಿಗೆ, ಬೋಧಕರಿಗೆ ತೊಂದರೆ ಆಗದಂತೆ ಕಾಯಿ ಸ್ವಾಮಿ. ಕ್ರೈಸ್ತರಿಗೆ ಆಗುವ ಅನ್ಯಾಯದಿಂದ ತಪ್ಪಿಸು ಸ್ವಾಮಿ. ಪ್ರಭುವೇ, ನಿನ್ನ ವಾಕ್ಯ ಸ್ವಾಮಿ ಹಿಡಿದುಕೊಂಡು ಸುವಾರ್ತೆ ಸಾರುವಂತೆ ಎಲ್ಲರಿಗೆ ಬಲಪಡಿಸು ಕರ್ತನೆ.
ಈ ಸರ್ಕಾರದ ಮೂಲಕ ಯಾರಿಗೂ ತೊಂದರೆ ಆಗದಂತೆ ನೀನೇ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೊತ್ತುಂಟು ಸ್ವಾಮಿ, ಯಾರನ್ನು ಕೂಡಿಸ್ಬೇಕು, ಯಾರನ್ನು ತೆಗಿಬೇಕು ಬದು ನಿನ್ ಕೆಲ ಉಂಟು ದೇವ್ರೆ. ಅಧಿಕಾರವು ಯೆಹೋವನಿಂದ ಬಂದದಾಗಿದೆ. ಅದು ನೀನು ನೇಮಿಸುವಂತ ಅಧಿಕಾರಿ ಅಲ್ಲಿ ಕೂತ್ಕೋಬೇಕಾಗಿದೆ ಸ್ವಾಮಿ. ಆ ಕಾರ್ಯ ನೀನು ಮಾಡು. ನಿನ್ ಮಕ್ಕಳಿಗೆ ಯಾವ್ದು ಯೋಗ್ಯವಾಗಿದೆ, ಯಾವ್ದು ಉತ್ತಮವಾಗಿದೆ ಅದನ್ನು ಕೊಡಲು ನಿನ್ನ ಶಕ್ತನಾಗಿದ್ದಿ ಸ್ವಾಮಿ. ಯಾಕಂದ್ರೆ ನೀನೇ ನಿನ್ನ ಒಂದು ನುಡಿಯಲ್ಲಿ ಹೇಳಿದೆಯಪ್ಪ, ನನ್ನ ದೃಷ್ಟಿಯಲ್ಲಿ ನೀವು ಮಾನ್ಯರು, ಪ್ರಿಯರು, ಅಮೂಲ್ಯರು. ನಿನ್ನ ಅಮೂಲ್ಯವಾದಂತ ನಿನ್ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾಯಲು ಶಕ್ತನಿದ್ಯಪ್ಪ. ನೀವು ಸ್ತೋತ್ರ. ಮತ್ತೊಂದು ಆರ್ತಿ ಸೇರಿ ಬಂದ ಜಾನ್ ಡೇವಿಡ್ ಬ್ರದರ್ಗೆ ದೇವ್ರೆ ಐಸೈಟ್ ತೊಂದರೆ ಆಗಿದೆ ಸ್ವಾಮಿ. ನೀನು ಆ ಮಗನಿಗೆ ವೈದ್ಯರಕ್ಕಿಂತ ಘನವೈದ್ಯ ನೀನಾಗಿದ್ದು ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯ ಕೊಡು ಸ್ವಾಮಿ. ಅವ್ರನ್ನ ಸ್ತೋತ್ರ ಹೇಳುವಂತೆ ಮಾಡು. ಅವ್ರು ನಿನ್ನ ನಾಮದಲ್ಲಿ ಸ್ವಾಮಿ ಅನೇಕರಿಗೆ ಸುವಾರ್ತೆ ಸಾರುವಂತೆ ಸಾಕ್ಷಿಯಾಗಿರುವಂತೆ ಅವರನ್ನು ನಡೆಸು ಸ್ವಾಮಿ. ಎವಲಿನ ಮನವರನ್ನು ಸ್ವಾಮಿ ನೀನು ಕರುಣಿಸು. ಆ ಮಗಳ ಭಕ್ತಿ ಭಯಕ್ಕಾಗಿ ಸ್ತೋತ್ರ ಸ್ವಾಮಿ. ಲೋಕೇಶ್ ಅಂಕಲರನ್ನ ಆಶೀರ್ವದಿಸು. ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ಸ್ತೋತ್ರ ಹೇಳುತ್ತೇನೆ. ಯಶವಂತ್ ಸರ್ ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ಸ್ತೋತ್ರ ಹೇಳುತ್ತೇನೆ. ಅವ್ರನ್ನ ಆಶೀರ್ವದಿಸು. ಅವರ ಹಣದ ಬಿಡುಗಡೆಗಾಗಿ ಆ ವ್ಯಕ್ತಿ ಹೃದಯ ಕಠಿಣ ಪಡಿಸಿಕೊಂಡಿರುವಾಗ ದೇವ್ರೆ ಸ್ವಾಮಿ ಆ ಹೃದಯವನ್ನು ಅಗ್ರ ಮಾಡು. ಅವ್ರಿಗೆ ಯಾವ ತೊಂದರೆ ಫೇಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದ್ರೆ ಅವರ ಪವಿತ್ರಾತ್ಮ ದೇವರ ಹೃದಯದಲ್ಲಿ ಮಾತನಾಡು. ಅವ್ರ ಕೊಡುವುದಕ್ಕೆ ಅವ್ರಿಗೆ ಸ್ವಲ್ಪ ಕೊಡೋದಕ್ಕಾದ್ರೂ ಮನ್ಸು ಕೊಡು ಸ್ವಾಮಿ. ಆ ಒಂದು ಸಹಾಯ ಕೊಡು ಸ್ವಾಮಿ. ತಂದೆಯ ದೇವರೇ, ಕಷ್ಟಪಟ್ಟು ದುಡಿದು ಸೇವನೆ ಮಾಡಿದ ಆ ಹಣ ಅನುಭವಿಸ್ಲಿಕ್ಕೆ ದೇವರೇ ನಿನ್ನ ಕೃಪೆ ಕೊಡು. ಸತ್ಯವೇದ ಹೇಳುತ್ತದೆ, ನಿನ್ನ ಕಷ್ಟಾರ್ಜಿತ ನೀನು ಅನುಭವಿಸಿ ಅಂತ. ಅದನ್ನು ಅನುಭವಿಸುವಂತ ಶಕ್ತಿ ಆ ಮಕ್ಕಳಿಗೆ ನೀನು ಅನುಗ್ರಹಿಸಿಕೊಡು ಸ್ವಾಮಿ. ಅವರ ಹೃದಯದಲ್ಲಿ ಮಾತನಾಡು, ಕೊಡಲಿಕ್ಕೆ ಮನ್ಸು ಕೊಡು ಸ್ವಾಮಿ. ದೇವರೇ, ಫರೋನ ಹೃದಯ ಕಠಿಣ ಮಾಡಿದಿ, ಅನೇಕ ಕಾರ್ಯಗಳನ್ನು ಅವನ ಮುಂದೆ ತೋರಿಸಿದಿ. ಹಾಗೆ ಇವರು ಸ್ವಾಮಿ, ಯಾರ ದುಡ್ಡು ನಾವು ಇಟ್ಕೊಂಡಿದ್ದೇವೋ, ನಮ್ಗೆ ಯಾಕೆ ತೊಂದರೆ ಬಂತಿದ್ರೆ ನಾವು ಬಿಡುಗಡೆ ಹೊಂದ್ಬೇಕೆಂಬ ಅರಿವನ್ನು ಅವ್ರಿಗೆ ಕೊಟ್ಟು ನಡೆಸು ಸ್ವಾಮಿ. ಅವ್ರನ್ನ ಅವ್ರು ಹೊಂದ್ಕೊಂಡು ವಾಪಸ್ ಪಡೆಯುವ ಹಾಗೆ ನೀನೇ ಸಹಾಯ ಮಾಡು ಸ್ವಾಮಿ. ನೀನ್ ಸ್ತೋತ್ರ ಹೇಳುವಂತೆ ಮಾಡು. ಕರ್ತನಾದ ದೇವರೇ, ಈ ನಾವು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿ ಹೋಗದಂತೆ ದೇವರೇ, ಈ ಪ್ರಾರ್ಥನೆಗೆ ಒಂದು ದಿವಸ ನಾವು ಸದುತ್ತರ ಕಾಣ್ತೇವೆ ಎಂಬ ನಿರೀಕ್ಷೆಯಲ್ಲಿ ನಿನ್ನಲ್ಲಿ ವಿಜ್ಞಾಪಿಸ್ತೇನಪ್ಪ. ಪ್ರಭು ರಕ್ಷಕ, ನಮ್ಮ ಬೀದರ್ ಶಾಲೆಗಾಗಿ ನಾನು ನಿನ್ನಲ್ಲಿ ವಿಜ್ಞಾಪಿಸ್ತೇನೆ. ನಮ್ ಬೀದರ್ ಶಾಲೆ ಅಡ್ಮಿಷನ್ಗಾಗಿ ಬೇಡುತ್ತೇನೆ. ನಮ್ ಬೀದರ್ ಶಾಲೆಯ ಒಂದು ಟ್ರಾನ್ಸ್ಫರ್ಗಳು ಸ್ವಾಮಿ ಅನೇಕರು ಕಠಿಣ ಹೃದಯ ಮಾಡಿಕೊಂಡು ಸ್ವಾಮಿ ಎದುರು ನಿಂದಲಿಕ್ಕೆ ಸಹಾಯರಾಗಿರುವಾಗ ಅವರ ಮನಸ್ಸುಗಳನ್ನು ಬದಲಾಯಿಸು. ಕೊಟ್ಟ ಕೆಲಸಗಳು ನಿಷ್ಠೆಯಿಂದ ಪ್ರಾಮಾಣಿಕರಾಗಿ ತಮಗೆ ಬಂದಿರುವ ಟ್ರಾನ್ಸ್ಫರ್ಗಳಿಗೆ ಹಿಂತಿರುಗಿ ಹೋಗ್ಲಿಕ್ಕೆ ನೀನು ಅವ್ರಿಗೆ ಮನಸ್ಸು ಕೊಡು ಸ್ವಾಮಿ. ದೇವರೇ, ನೀನು ಸರ್ವಶಕ್ತನಾಗಿದ್ದಿ, ಎಲ್ಲೇ ಇದ್ರು ಕಾಯುವ ದೇವ್ರು ನೀನಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ನಮಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಸ್ವಾಮಿ ಮಾತು ನಡೆ ನುಡಿಗಳಲ್ಲಿಯೂ ನೀನು ಪ್ರಾಮಾಣಿಕರಾಗಿರ್ಲಿಕ್ಕೆ ನಿನ್ನೆ ಸಹಾಯ ಕೊಡು ಪ್ರಭು. ಇವತ್ತಿನ ದಿನದಲ್ಲಿ ನಮ್ಮ ಬೀದರ್ ಪ್ರಾಂತ್ಯ ಅಂತ ಇಂದು ಬಿದ್ದಿದೆ ದೇವರೇ. ಇದನ್ನು ಬೆಳೆಸ್ಲಿಕ್ಕೆ ಬಂದಂತ ಅಧಿಕಾರಿಗಳನ್ನು ನೀನು ಬಲಪಡಿಸು. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ಎಲ್ಲರೂ ಅವ್ರಿಗೆ ಕೈ ಜೋಡಿಸಿ ಸೇವೆ ಮಾಡ್ಲಿಕ್ಕೆ ನೀನ್ ಸಹಾಯ ಮಾಡು ಕರ್ತನೆ. ತಂದೆಯಾದ ದೇವರೇ, ನಮ್ಮ ಶಾಲೆಯಲ್ಲಿ ನಿನ್ನ ಪ್ರಥಮ ತೀರಿಸು. ಅನೇಕ ಅಡ್ಮಿಷನ್ಸ್ ಬರುವಂತೆ ಮಾಡು ಸ್ವಾಮಿ. ನೀನೇ ಶಾಲೆಗೆ ಆಶೀರ್ವಾದದಾಯಕನಾಗಿರು. ಶಾಲೆ ತುಂಬಿಸು ಸ್ವಾಮಿ. ದೇವ, ಮುಂದಿನ ಆ ಒಂದು ಶಾಲೆಯಲ್ಲಿ ಸ್ವಾಮಿ 300-400 ಜನ ಸೇರುವಂತೆ ನೀನು ಮಾಡಪ್ಪ ಪ್ರಾರ್ಥನೆ. ದೇವ, ಎಲ್ಲವೂ ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ನಿನ್ನ ಚಿತ್ತದ ಪ್ರಕಾರ ನಡೆಸು, ಕೃಪೆ ತೋರಿಸು ಕರ್ತನೆ. ಈ ಸಂದರ್ಭದಲ್ಲಿ ದೇವ, ನಮ್ಮ ಈ ಚಿಕ್ಕ ಕುಟುಂಬಗಳನ್ನು ನಿನ್ನ ಆಶೀರ್ವಾದ ಮಾಡು. ನಮ್ಮ ಕುಟುಂಬ ನೀನ್ ಕರುಣಿಸು. ನಮ್ಮ ಕುಟುಂಬದಲ್ಲಿ ನಿನ್ ಕೃಪೆ ತೋರಿಸು. ಮಗನ ಕುಟುಂಬ, ಮಗಳ ಕುಟುಂಬ, ಯೌವನಸ್ಥ ಮಗಳ ಭವಿಷ್ಯ ನಿನ್ ಕೈ ಕೊಡ್ತೇನೆ ದೇವ್ರೆ. ನಿನ್ನ ಚಿತ್ತವೇನಿದ್ಯೋ ನನ್ಗೆ ಗೊತ್ತಿಲ್ಲ, ಆದರೆ ನೀನು ಎಲ್ಲವನ್ನು ಸರಾಗ ಮಾಡಲು ಶಕ್ತನಾಗಿದ್ದಿ. ಎಲ್ಲದಕ್ಕೂ ಸಮಯ ಉಂಟಂತ ಹೇಳಿ ತಿಳಿಸ್ಕೊಟ್ಟಿದ್ದಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಿಗೆ ಯಾವ ಶುಭವನ್ನು ಹೊಂದದೆ ಇದ್ದಾನೋ ಎಂಬುದಾಗಿ ಕೀರ್ತನೆ 81 ನೋಡ್ತೇವೆ ದೇವ್ರೆ. ಆ ಶುಭ ಅನುಗ್ರಹಿಸುವ ದೇವರು ನೀನಿದ್ದಿ ಸ್ವಾಮಿ. ಆ ನಂಬಿಕೆ ನನ್ಗುಂಟು ತಂದೆಯೇ. ಆದ್ರೂ ನಮ್ಮ ಪ್ರತಿದಿನದ ಕೂಗು ನಿನಗೆ ಸ್ವಾಮಿ. ನಮ್ಮ ಮೊರೆ ನಿನಗೆ ಮುಟ್ಲಿ ಪ್ರಭು. ದುಪಾರತ್ಯಂತೆ ನಿನ್ ಪರಲೋಕ ರಾಜ್ಯ ಸೇರ್ಲಿ ಸ್ವಾಮಿ. ಸದುತ್ತರ ನೀನ್ ಅನುಗ್ರಹಿಸಿಕೊಡು ಕರ್ತನೆ. ನೊಂದವರನ್ನು ಸ್ವಾಮಿ ಹರ್ಷಗೊಳಿಸುವ ದೇವರು ನೀನಿದ್ದಿ ಪ್ರಭುವೆ. ಕರ್ತನಾದ ದೇವರೇ, ಎಲ್ಲಾ ವಿಷಯದಲ್ಲಿ
ಸ್ವಾಮಿ ನಡೆಸ್ಕೊತ ದೇವ್ರು ನೀನಿದ್ದಿ. ಕೊರತೆಗಳಲ್ಲಿಯೂ ಸಮಸ್ಯೆಗಳಲ್ಲಿಯೂ ಜೊತೆ ಇದ್ದು ಸಹಾಯ ನೀಡುವ ದೇವರು, ಜ್ಞಾನ ಕೊಡುವ ದೇವರು ಸ್ವಾಮಿ ನೀನಿದ್ಯಪ್ಪ. ನಿನ್ ಸ್ತೋತ್ರ ತಂದೆ ಮತ್ತೊಂದಾರ್ತಿ ರಕ್ಷಕನೇ. ನಮ್ಮ ಆನಿ ಮಗಳಿಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಅವ್ರ ಕುಟುಂಬ ನಿನ್ನ ಆಶೀರ್ವಾದ ಮಾಡು, ಮಗಳನ್ನ ಆಶೀರ್ವದಿಸು ಕರ್ತನೆ. ಹೀಗೆ ನಾನು ಯಾರಾದ್ರೂ ಮರ್ತಿದ್ರೆ, ಯಾವ್ದಾದ್ರು ಮನವಿ ಮರ್ತಿದ್ರೆ ದೇವ್ರೆ, ಬೇಡದಂತ ಎಲ್ಲಾ ವಿಷಯಗಳು ನಿನ್ ಮುಂದೆ ಒಪ್ಪಿಸ್ತೇನೆ ಪ್ರಭುವೆ. ನೀನೇ ಅನುಗ್ರಹಿಸಿಕೊಡು, ನಮ್ಮ ಕೂಗು ಕೇಳು, ನಮ್ಗೆ ಸತ್ತರ ಕೊಡು, ನಮ್ಮ ಕಣ್ಣೀರನ್ನು ಒರೆಸು, ನಮ್ಮ ನೋವುಗಳನ್ನು ಸಮ ಮಾಡು ಸ್ವಾಮಿ. ನಿನ್ ಬೆಳಕು ನಿನ್ನ ಒಂದು ನಾವು ಇತರಿಗೆ ಬೆಳಕಾಗಿರುವಂತೆ ಸ್ವಾಮಿ, ನಾವು ನಿನ್ನ ಭೂಮಿಗೆ ಉಪ್ಪಾಗಿರುವಂತೆ ನಿನ್ನ ನಡೆಸು, ನಿನ್ನ ಕೃಪೆಲ್ ನಡೆಸು. ಈಗ ಯಾಕಂದ್ರೆ ಕೊನೆ ಕಾಲದಲ್ಲಿ ಭಕ್ತಿ ಮಾಡಿಸು. ನಮ್ಮ ವೈಯಕ್ತಿಕ ಜೀವಿತ ಸಿದ್ಧ ರಿವೈವಲ್ ರಿಫಾರ್ಮೇಶನ್ ಆದ್ರೆ ಸ್ವಾಮಿ, ನಮ್ ಸುತ್ತಮುತ್ತಲಿರುವವರನ್ನು ಕೂಡ ನೀನು ಆ ಒಂದು ಇದಕ್ಕೆ ನಡೆಸು. ಎಲ್ಲರಲ್ಲಿ ಆ ಮನಸ್ಸು ಕೊಡು, ಆ ಭಕ್ತಿ ಕೊಡು, ಆ ಭಯ ಕೊಡು, ನಿನ್ನ ಪ್ರಾರ್ಥನೆ ಜೀವಿತ ಕೊಡು ಸ್ವಾಮಿ. ತಂದೆ ಆದ ದೇವರೇ, ಈ ಒಂದು ಅವಕಾಶ ಕೊಟ್ಟಂತ ತಂದೆ ಬೋಧಕರಿಗೂ ಸ್ವಾಮಿ ನಿನ್ನ ನಾಮಕ್ಕೂ ಸ್ತುತಿ ಸ್ತೋತ್ರ ಹೇಳುತ್ತಾ ಬೇಡದ ಎಲ್ಲಾ ಆಶೀರ್ವಾದ ನಿನ್ ಪವಿತ್ರ ಪಾದಲ್ಲಿಟ್ಟು ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಆಮೇನ್ ಆಮೇನ್ ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿಯಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮ ಕುಟುಂಬ ಮಕ್ಕಳನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ನಡೆಸಲಿ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಇನ್ನು ಏನಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ ಪ್ರಾಂತ್ಯಕ್ಕಾಗಿ, ನಮ್ ಶಾಲೆಗಾಗಿ, ನಮ್ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ನಮ್ಗೂ ಇದ್ರಲ್ಲಿ ಇವರು ಗುಂಡಮ್ಮ ಅಂತಿದ್ದಾರೆ. ಗುಂಡಮ್ಮಗೆ ಇನ್ನೊಂದು ಹೊರ ಹೇಳಿಲ್ಲ, ಅವ್ರ ಮಗಳು ನಮ್ಮ ಹತ್ರ ಅಷ್ಟೇ ಹೇಳಿದಾಳೆ. ಮಮ್ಮಿ ಕ್ಯಾನ್ಸರ್ ಇದೆ, ಟೀಚರ್ ಪ್ರೇಯರ್ ಮಾಡ್ರಿ, ಹೊಟ್ಟೆ ನೋವು ಅಂತ ಹೇಳ್ತಾ ಇದಾರೆ, ಅವ್ರಿಗೂ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದಾಳೆ. ಅವ್ರು ನಾಳೆ ಟೆಸ್ಟಿಗೆ ಹೋಗ್ತಾ ಇದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ವಿಶಾಲ್ ಅವ್ರ ಮಮ್ಮಿ ಗುಂಡಮ್ಮ. ಹೌದೌದು, ವಿಶಾಲ್ ಅವ್ರ ಮಮ್ಮಿ, ಅವ್ರಿಗೋಸ್ಕರ. ಆಮೇಲೆ ಇವ್ರು ಶೋಭಾ ಯಶವಂತ್ ಅವ್ರಿಗೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್ ಜೋರ್ಡನ್ ಅಂತ ಮೊಮ್ಮಗನಿಗೆ ಸ್ವಲ್ಪ ಹುಷಾರಿದೆ. ಸ್ವಲ್ಪ ಜೋರ್ಡನ್ ಮಗು ಮೊಮ್ಮಗ ಪ್ರೇರ್ ಮಾಡಿ ಹೆಲ್ತ್. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಸರ್, ಹೇಳಿ. ನಮ್ಮ ಪ್ರಿನ್ಸ್ ಸರ್ ಪ್ರಾರ್ಥನೆ ಮಾಡಿ ನನಗೆ ದೇವರ ಹೆಚ್ಚಾಗಿ ನನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತಹ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ನಿನ್ನ ಮಕ್ಕಳಾದಂತಹ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನ ದರ್ಶನವನ್ನ ಪಡೆಯುವಂತೆಯೂ ಈ ದಿನವನ್ನ ನಿನ್ನ ದರ್ಶನದ ಮುಖಾಂತರವಾಗಿ ಪ್ರಾರಂಭಿಸುವಂತೆಯೂ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಉತ್ತಮವಾದಂತಹ ಸಂದೇಶಕ್ಕಾಗಿ ಸ್ತೋತ್ರ. ಪ್ರಿಯರಾದಂತಹ ಯಶವಂತ್ ಸಾರ್ ಅವರನ್ನು ಆಶೀರ್ವದಿಸಿ ಸ್ವಾಮಿ, ಬೆಳಕಾಗಿ ಜೀವಿಸುವಂತ ವಿಧಾನಗಳನ್ನ, ಶಕ್ತಿಯನ್ನ ನೀನು ಪ್ರದರ್ಶಿಸುವುದಕ್ಕಾಗಿ ಸ್ವಾಮಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಅವರನ್ನು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ಮಂದಿಯನ್ನು ಆಶೀರ್ವದಿಸು. ನಿನ್ನ ಸೇವಕರನ್ನ, ನಿನ್ನ ಭಕ್ತರನ್ನ ಆಶೀರ್ವದಿಸು ಸ್ವಾಮಿ. ಕಾರ್ಯಕ್ರಮವನ್ನ ಅಭಿವೃದ್ಧಿ ಪಡಿಸಿದಿ ತಂದೆ, ಇದಕ್ಕಾಗಿ ಸ್ತೋತ್ರ. ನೀನು ನಮಗೆ ಬಲವಾಗಿದ್ದು ದಿನನಿತ್ಯವೂ ಬೆಳಗಾಗಿ ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂತ ಕೃಪೆಯನ್ನು ನಮಗೆ ಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮಗಳಿಗಾಗಿ ಮಾಡುವ ಮೇಲಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಕೇಳಿ ನಮ್ಮ ಕುಟುಂಬ ಮಕ್ಕಳನ್ನ ನೀನು ಆಶೀರ್ವದಿಸಿದೆ. ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಗಳನ್ನ ತುಂಬಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನಷ್ಟು ಸೇವ್ ಮಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ. ಬರಬಹುದಾದಂತ ಕೀಡಿನಿಂದ, ಘಟನಾಂತರಗಳಿಂದ, ಅಪಾಯಗಳಿಂದ ತಪ್ಪಿಸಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ.
ತಲೆಬಾಗಿ ಬಂದಿರುವಂತೆಲ್ಲ ನಿನ್ನ ಪ್ರಿಯವಾದವರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಹಿರಿಯರಂತೆ ಸಂಸಾರವನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶೀರ್ವಿಸು, ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ನಿನ್ನ ಸೇವೆಗೆ ಉಪಯೋಗಿಸಲ್ಪಡುವಂತೆ ಎಲ್ಲಾ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸು ಸ್ವಾಮಿ. ಅವ್ರಿಗೆ ಮೋಸ ಆಗಿದೆ ಸ್ವಾಮಿ, ಹಣದ ವಿಷಯದಲ್ಲಿ ಅಡ್ವಾನ್ಸ್ ಕೊಡಬೇಕಾದವರು ಸ್ವಾಮಿ ತಿರುಗಿಸಿಲ್ಲ. ಸೈತಾನ ಅವ್ರ ಹೃದಯದಲ್ಲಿ ಹೊಕ್ಕಿರಬಹುದು, ಅವ್ರು ತಡೆ ಮಾಡ್ತಿರ್ಬೋದು. ನಿನ್ನ ಕೃಪೆ ಬೇಡ್ತೀವಿ ಸ್ವಾಮಿ. ಅವ್ರ ಹೃದಯದಲ್ಲಿ ಇರ್ತಕ್ಕಂಥ ಯಾವುದೇ ಸೈತಾನ ಕಾರ್ಯಗಳನ್ನ ತೆಗೆದು ಹಾಕು. ಒಂದು ವೇಳೆ ಅವ್ರು ಅಸಮರ್ಥರಾಗಿದ್ದು ಕೊಡ್ಲಿಕ್ಕಾಗದೇ ಇದ್ರು ನಿನ್ನ ಕೃಪೆ ತೋರು ಅವ್ರು ಕೊಡ್ಲಿಕ್ಕಾಗುವಂತೆ ಅವ್ರನ್ನ ಚೈತನ್ಯ ಪಡಿಸು. ನಿನ್ನ ಮಗನಿಗೆ ಹಿಂತಿರುಗಿ ಹಣ ಬಂದು ನಿನ್ನನ್ನು ಸಂತೋಷದಿಂದಲೂ ನೀನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯಿಂದಲೂ ಸಲ್ಲಿಸುವಂತೆ, ಜೀವಿಸುವಂತೆ, ನಾರಾಯಿಸುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯಂತ ಪ್ರೇಮ ಸರ್ವಗೋಸ್ಕರ ಪ್ರಾರ್ಥನೆ, ಮಕ್ಕಳನ್ನ ಆಶ್ವಸ್ವರು ಮಾಡುವಂತ ಸೇವೆನ ಆಶ್ವಸ್ತ, ಮೊಮ್ಮಕ್ಕನಾದಂತ ಜೋಡವನ್ನು ಆಶ್ವಸ್ತ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿ ನಡೆಸು, ನಿನ್ನ ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆ ಉಪಯೋಗಿಸಲ್ಪಡುವಂತೆ ಕೃಪೆ ತೋರು ಸ್ವಾಮಿ. ಇದಂತ ಪ್ರೇಮ ಸರ್ ಅವರ ಕುಟುಂಬವನ್ನು ಆಶ್ರಯಿಸುತ್ತಾನೆ. ಸಹೋದರಿಯ ಮೇಲಿನ ಕೃಪೆಯಲ್ಲಿ ಅವ್ರ ದೇಹಕ್ಕೆ ಆರೋಗ್ಯ ಬಲ ಸಮಾಧಾನ ಕೊಟ್ಟು ಎಲ್ಲ ಅಸ್ವಸ್ಥತೆಗಳನ್ನ ಹೋಗಲಾಡಿಸಿ ಪವಿತ್ರಾತ್ಮನ ಬಲದಿಂದ ಬಿಡುಗಡೆ ಮಾಡಿ ಕುಟುಂಬದಲ್ಲಿ ಎಲ್ಲರೂ ಸುಕ್ಷೇಮದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ. ಹಿರಿಯರಂತ ಲೋಕ ಸರ್ವಸ್ ಪ್ರಾರ್ಥನೆ ಸ್ವಾಮಿ ಅವ್ರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಶ್ರೀಮತಿಯನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಸಾರೋಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಮಗುವನ್ನು ಆಶ್ರಯಿಸು, ಆರೋಗ್ಯದಿಂದ ಕ್ಷೇಮದಿಂದ ಆಶೀರ್ವಾದದಾಯಕವಾಗಿ ಬೆಳೆಸಿ ಆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ತಂದೆ ತಾಯಿಗಳಿಗೂ ಕುಟುಂಬದಲ್ಲಿ ತಂದೆ ಎಲ್ಲರಿಗೂ ಸ್ವಾಮಿ ಆತನ ಹಿತವನ್ನು ಉಂಟು ಮಾಡುವಂತೆ ಅಭಿವೃದ್ಧಿ ಹೊಂದಲು ಕಾರ್ಯ ಮಾಡು ಸ್ವಾಮಿ. ಕುಟುಂಬದಲ್ಲಿ ಪ್ರಸನ್ನತೆಯಲ್ಲಿ ಸೇವೆಯ ಆಸಕ್ತಿಗಾಗಿ ಸ್ತೋತ್ರವನ್ನು ಹೆಚ್ಚಿನ ಬಲಪಡಿಸು, ಹೆಚ್ಚಿನ ಸೇವೆ ಮಾಡುವಂತೆ ಆ ಪ್ರಾಂತ್ಯದಲ್ಲಿ ಬೆಳಕಾಗಿ ಜೀವಿಸುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಹಿರಿಯಂತ ಇಲ್ಲಿ ನಮ್ಮ ವರ್ಗ ಪ್ರಾರ್ಥನೆ ಸ್ವಾಮಿ ಅವ್ರನ್ನ ಬಲಪಡಿಸು, ಆಶೀರ್ವದಿಸು, ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸೇವೆಯಲ್ಲಿರುವಂತ ಆಸಕ್ತಿಗಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಿನ ಆಸಕ್ತಿಯುಳ್ಳವರಾಗಿ ದೀರ್ಘಾಯುಸುಳ್ಳವರಾಗಿ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಸಂತೃಪ್ತಿ ನೆಮ್ಮದಿಯನ್ನು ಪಡೆದವರಾಗಿ ಸದಾಕಾಲ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಆರಾಧಿಸುತ್ತಾ ನಿನ್ನನ್ನು ಸೇವಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಸ್ವಾಮಿ ಅವರು ಎಲ್ಲಾ ವಿಷಯದಲ್ಲೂ ಸ್ವಾಮಿ ನಿನ್ನನ್ನು ಕೊಂಡಾಡುತ್ತಾ ನಿನ್ನ ಸಹವಾಸದಲ್ಲಿ ಸದಾಕಾಲ ನಿನ್ನ ಪ್ರಸನ್ನತೆಯಲ್ಲಿರುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸ್ತು, ಅವ್ರು ಮಾಡುವಂತ ಸೇವೆನ ಆಶ್ವಸ್ತು, ಅವ್ರ ಕೆಲಸಕಾರನ ಆಶ್ವಸ್ತು, ಸೇವೆಯ ಅಂಬಲಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಒಂದು ಸ್ಥಳದಲ್ಲಿ ಸ್ವಾಮಿ ಬೀದರ್ ಪ್ರಾಂತ್ಯದಲ್ಲಿ ಸೇವೆಯನ್ನ ನೀನು ಬಲಪಡಿಸಿದಿ, ಇದಕ್ಕಾಗಿ ಸ್ತೋತ್ರ. ಆದ್ರೂ ಅನೇಕ ಸಮಸ್ಯೆಗಳಿವೆ ಸ್ವಾಮಿ. ಕರ್ತನೆ, ಶಾಲೆಯಲ್ಲಿ ಸಮಸ್ಯೆ ಇದೆ, ಸೇವೆಯಲ್ಲಿ ಸಮಸ್ಯೆ ಇದೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ ಆ ಸ್ಥಳದಲ್ಲಿ ಆ ಪ್ರಾಂತ್ಯದಲ್ಲಿ ಸೇವೆ ಮಾಡುವಂತ ಸೇವಕರ ಜೊತೆಲಿ ಸೇರುವಂತ ಶಾಲೆಯ ಸಿಬ್ಬಂದಿಗಳ ಜೊತೆಲಿ ಪ್ರಿನ್ಸಿಪಾಲ್ ಜೊತೆಲಿ ಸ್ವಾಮಿ ಅಲ್ಲಿರ್ತಕ್ಕಂಥ ಎಲ್ಲ ಸೆಕ್ಷನ್ ನಾಯಕರುಗಳ ಜೊತೆಯಲ್ಲಿ ಸ್ವಾಮಿ ನೀನಿದ್ದು ಆರೋಗ್ಯ ಶಿಕ್ಷೇಮಗಳಿಂದ ತುಂಬಿಸಿ, ಆತ್ಮನ ವರಗಳಿಂದ ತುಂಬಿಸಿ, ಅವರ ಕೆಲಸ ಕಾರ್ಯಗಳನ್ನು ಆಶ್ರಯಿಸಿ ಅಭಿವೃದ್ಧಿ ಪಡಿಸಿ, ಮಾಡುವಂತ ಮುಂದಿನ ಆಲೋಚನೆಗಳನ್ನ ಯೋಜನೆಗಳನ್ನ ಆಶೀರ್ವದಿಸಿ ಸಫಲಪಡಿಸು ಸ್ವಾಮಿ. ಇರಬಹುದಾದಂತ ಎಲ್ಲಾ ಶೋಧನೆಗಳನ್ನ ಸಮಸ್ಯೆಗಳನ್ನ ದೂರ ಮಾಡು. ಎಲ್ಲರೂ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ನಿನ್ನ ಸೇವೆ ಮಾಡುವಂತೆ ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡು ಸ್ವಾಮಿ. ಎಲ್ಲಾ ಕೊರತೆಗಳನ್ನ ನೀಗಿಸು, ಎಲ್ಲ ಕೇಳಿನಿಂದ ತಪ್ಪಿಸು, ಸೇವೆ ಪ್ರಬುದ್ಧವಾಗಿ ಬೆಳೆದು ಆ ಪ್ರಾಂತ್ಯದಲ್ಲಿ ಉನ್ನತವಾದ ಸೇವೆ ನಡೆದು ಶಾಲೆಯು ಅಭಿವೃದ್ಧಿ ಹೊಂದಿ ಸ್ವಾಮಿ ಕೊರತೆ ಇಲ್ಲದೆ ನಿನ್ನ ಬೆಳಕಾಗಿ ಪ್ರಕಾಶಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರಿ ರಾಜೇಶ್ವರಿ ಅವರ ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಅವ್ರಿಗಿರ್ತಕ್ಕಂಥ ಎಲ್ಲಾ ಕೊರತೆಗಳನ್ನ ನೀಗಿಸು, ಅವರಿಗಾಗಿ ಮಾಡುತ್ತಿರುವ ಪ್ರಾರ್ಥನೆ ಬಲ್ಲಂತ ದೇವರಾಗಿದ್ದಿ ಕುಟುಂಬದಲ್ಲಿ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸಿ, ಎಲ್ಲರ ಕೊರತೆಗಳನ್ನ ನೀಗಿಸಿ, ನೀನು ಕೊಡುವಂತ ಆಶೀರ್ವಾದಗಳನ್ನ ಸ್ವಾಮಿ ಭೂಮಿ ಮೇಲೆ ಬೆಳಕಾಗಿ ಆ ಮಕ್ಕಳು ಸ್ವಾಮಿ ನಿನ್ನ ಘನತೆಗೆ ಬೆಳೆಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಬೆಳಗಿನ ಜಾವದಲ್ಲಿ ಕರ್ತನೆ ಸಹೋದರಿ ಗುಂಡಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳಿಗೆ ಇರ್ತಕ್ಕಂಥ ಸ್ವಸ್ಥ ಬಲ್ಲಂತ ದೇವರಾಗಿದ್ದು ಸ್ವಾಮಿ, ಬಹಳ ದಿನಗಳಿಂದ ಅವರು ಸಂಕಟ ಪಡ್ತಾರೆ. ನಿನ್ನ ಕೃಪೆ ಅವರ ಮೇಲಿರಲಿ ಸ್ವಾಮಿ. ಅವ್ರನ್ನ ಮುಟ್ಟು ಸ್ವಸ್ಥಪಡಿಸು, ಅವರಿಗೆ ಸಂಪೂರ್ಣವಾದ ಆರೋಗ್ಯ ಕೊಡು, ಯಾವುದೇ ಬಾಧೆ ಇಲ್ಲದೆ ತೊಂದರೆ ಇಲ್ಲದೆ ಇರುವಂತಹ ಕಾಯಿಲೆ ವಾಸಿಯಾಗಿ ಕ್ಷೇಮದಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಮಕ್ಕಳೊಟ್ಟಿಗೆ ಕುಟುಂಬದೊಟ್ಟಿಗೆ ನಿನ್ನನ್ನು ಆರಾಧಿಸಲು ನಿನ್ನಲ್ಲಿ ಭಯಭಕ್ತಿಯವರಾಗಿ ಜೀವಿಸಲು ಸಹ ಮಾಡುವ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಶ್ರಯಿಸು, ಅಭಿವೃದ್ಧಿ ಪಡಿಸಿ ಸ್ವಾಮಿ. ಸಹೋದರಿ ಶೋಭಾ ಯಶವಂತ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನೀನು ಅವ್ರನ್ನ ಮುಟ್ಟು ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಅವರ ಕೊರತೆ ನೀಗಿಸು, ಸುರಕ್ಷತೆ ಕೊಡು, ಕ್ಷೇಮ ಕೊಡು, ಎಲ್ಲ ಶೋಧನೆಗಳನ್ನ ದೂರ ಮಾಡು. ಕುಟುಂಬದಲ್ಲಿ ಸಂತೋಷ ಸಮಾಧಾನ ಹರ್ಷ
ಉಲ್ಲಾಸಗಳನ್ನು ಕೊಟ್ಟು ನಿನ್ನ ಸೇವೆ ಎಲ್ಲರ ಕೊರತೆಗಳನ್ನ ನೀಗಿಸುವಂತ ದೇವರು ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಷ್ಟಪಡ್ತೀನಿ. ಎಲ್ಲರ ಜೊತೆಗಾರ ನೀನಾಗಿರು, ಎಲ್ಲರನ್ನ ಪರಾಮರ್ಶೆ ಸಹೋದರ ಜಾಂಡಿಯವ್ರಿಗೂ ಪ್ರಾರ್ಥನೆ. ಮಗನನ್ನ ಮುಟ್ಟು ಸ್ವಾಮಿ ಸ್ವಸ್ಥಪಡಿಸು, ಕಣ್ಣಿಗಾಗಿರುವಂತ ತೊಂದರೆಯನ್ನ ಸರಿಪಡಿಸಿ, ಯಾವುದೇ ಬಾಧೆ ಇಲ್ಲದವರು ಆರೋಗ್ಯವಂತರಾಗಿ ಕೊಂಡಾಡಲು ನಿನ್ನ ಸೇವೆ ಎಲ್ಲಿ ಅಭಿವೃದ್ಧಿ ಹೊಂದಲು ಕಾರ್ಯ ಮಾಡೋರು ಕುಟುಂಬ ಮಕ್ಕಳನ್ನ ಅಭಿಷೇಕಿಸು ನಿನ್ನ ಸೇವೆ ನರ್ಸಾಪುರ ಸಭೆಯಲ್ಲಿ ಇರ್ತಕ್ಕಂಥ ಆ ಸಹೋದರಿಗೋಸ್ಕರ ಪ್ರಾರ್ಥನೆ. ಸುರೇಶ್ ಚಂದ್ರಿಕಾ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ. ಸ್ವಾಮಿ ನೀನು ಅವ್ರನ್ನ ಬಲಪಡಿಸು, ಆಶೀರ್ವದಿಸು, ಅವರ ಕುಟುಂಬದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸು, ಸಮಾಧಾನದಿಂದ ನಿನ್ನನ್ನು ಕೊಂಡಾಡಲು ನಿನ್ನ ಆರಾಧನೆ ಕುಟುಂಬದಲ್ಲಿ ನೆಮ್ಮದಿಯಿಂದ ಪಾಲಿಸ್ಕೊಂಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನರಸಾಪುರ ಸಭೆಯಲ್ಲಿ ಆರಾಧನೆ ಸ್ವಾಮಿ ಬೈಬಲ್ ಸ್ಟಡಿ ನಡೀತಿರುವಾಗ ಸ್ವಾಮಿಯನ್ನು ಕೃಪೆಯಲ್ಲೇ ಕರ್ತನೆ ಅಲ್ಲಿನ ಮಕ್ಕಳು ಹೊಸದಾಗಿ ಬರ್ತಿರುವಾಗ ಅವ್ರಿಗೆ ಸತ್ಯವನ್ನ ತಿಳಿಸುವ ಹಾಗೆ ಅವರೆಲ್ಲ ಸತ್ಯವನ್ನ ಅರ್ಥ ಮಾಡಿಕೊಂಡು ಯಶಸ್ನಾನಕ್ಕೆ ಸಿದ್ಧರಾಗುವಂತೆ, ಸಭೆ ಅಭಿವೃದ್ಧಿ ಹೊಂದುವಂತೆ, ಈ ಕಾರ್ಯದ ಮುಖಾಂತರವಾಗಿ ಆ ಸಭೆಯಲ್ಲಿ ಇನ್ನಷ್ಟು ಶಕ್ತಿ ಬಲ ಹಾಗೂ ಸೇವೆ ಅಭಿವೃದ್ಧಿ ಹೊಂದಲಿಕ್ಕೆ ಆಗುವಂತೆ ಕಾರ್ಯ ಮಾಡಿ. ಹೀಗೆ ಎಲ್ಲಾ ಸಭೆಗಳಲ್ಲಿ ಸ್ವಾಮಿ ದಿನದಿಂದ ದಿನಕ್ಕೆ ಸ್ವಾಮಿ ಆತ್ಮೀಯ ಕೂಟಗಳು ನಡೆಸಲ್ಪಡುವ ಹಾಗೆ ಕಾರ್ಯ ಮಾಡು. ಕರ್ತನೆ ಸುವಾರ್ಥ ಕೂಟಗಳು ನಡೆಸಲ್ಪಡಲು ಕುಟುಂಬದವರು ರಿವೈವಲ್ ಮೀಟಿಂಗ್ ನಡೆಸಲ್ಪಡಲು ಸಹಾಯ ಮಾಡು. ಪ್ರಾರ್ಥನಾ ಕೂಟಗಳನ್ನು ಏರ್ಪಡಿಸಲು ಸಹಾಯ ಮಾಡು. ಎಲ್ಲಾ ಸಭೆಗಳಲ್ಲೂ ಆತ್ಮಿಕವಾಗಿ ಎಲ್ಲಾ ಸಭೆಯನ್ನ ಸಭೀಕರಣ ಉನ್ನತಗೊಳಿಸಲಿಕ್ಕಾಗುವಂತೆ ಆತ್ಮನ ಆ ಉತ್ತೇಜನವನ್ನ ನಿನ್ನ ಸಭೆಯಲ್ಲಿ ನೀನು ಒದಗಿಸಿಬಿಡ್ತಾನೆ. ಇರುವಂತೆಲ್ಲ ಕೊರತೆಗಳನ್ನು ನೀಗಿಸಲು ಸಮಸ್ಯೆಗಳನ್ನ ದೂರ ಮಾಡಿ ಲೆಕ್ಕೆಯಿಂದ ಶೋಧನ ತಪ್ಪಿಸಿ ನೀತಿ ಸ್ವಾಮಿ. ಜೂನ್ 4ನೇ ತಾರೀಕು ಸ್ವಾಮಿ ಚುನಾವಣಾ ಫಲಿತಾಂಶವಿರುವುದರಿಂದ ಸ್ವಾಮಿ ಕೃಪಾಷ್ಟು ಕೊಪ್ಪಿಸುತ್ತೇವೆ. ನಿನ್ನ ಸೇವೆಗೆ ಧಕ್ಕೆ ಆಗದಂತೆ ಉತ್ತಮವಾದಂತ ಸರ್ಕಾರಕ್ಕಾಗಿ ಹಂಬಲಿಸುತ್ತೇವೆ ಸ್ವಾಮಿ. ಯಾರ ನಿನ್ನ ಚಿತ್ರದ ಪ್ರಕಾರವಾಗಿ ಯಾವುದೇ ಸರ್ಕಾರವನ್ನು ಸಿದ್ಧಿಗೆ ತಂದರು ನಿನ್ನ ಸೇವೆಯನ್ನು ಉಳಿಸು, ಬೆಳೆಸು, ಅಭಿವೃದ್ಧಿ ಪಡಿಸು. ನಿನ್ನ ಸೇವೆಗೆ ಧಕ್ಕೆ ಆಗದಂತೆ ನೋಡಿಕೊಂಡು ನಮ್ಮ ದೇಶದಾದ್ಯಂತ ಸತ್ಯದ ಸುವಾರ್ತೆ ಸಾಲ್ಪಟ್ಟು ಎಲ್ಲಾ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ನಮ್ಮ ದೇಶದಲ್ಲಿ ನಿನ್ನ ಕಡೆಗೆ ತಿರುಗಿಕೊಳ್ಳಲು, ನಿನ್ನನ್ನು ಆರಾಧಿಸಲು, ನಿನ್ನಲ್ಲಿ ಭಯಭಕ್ತರಾಗಲು, ಒಬ್ಬನೇ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿತು ನಿತ್ಯ ಜೀವ ಹೊಂದಲು ಕಾರ್ಯ ಮಾಡು. ಬೆಳಗ್ಗೆ ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಈ ಸೇವೆಯನ್ನು ಕೆಲಸ ಕಾರ್ಯಗಳನ್ನು ಈ ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ನಷ್ಟಪಡಿಸ್ತೇನೆ. ನಮ್ಮನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು, ನಾಮದ ಗಂಟೆಗೋಸ್ಕರ ಉಪಯೋಗಿಸ್ಕೊ. ಎಲ್ಲಾ ಘನ ಮಾನ ಸ್ತೋತ್ರ ಸಲ್ಲಿಸುತ್ತಾ ನೀನು ಮಾಡುವ ಎಲ್ಲ ಉಪಕಾರಗಳಿಗೆ ಕೊಂಡಾಟಗಳನ್ನು ಸಲ್ಲಿಸುತ್ತಾ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸ ತಲೆಬಾಗಿ ಬಂದಿರುವಂತ ಎಲ್ಲ ನಿನ್ನ ಸೇವಕರ ಭಕ್ತರ, ನಿನ್ನ ಸಭೆಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತ ಪ್ರಾರ್ಥಿಸುವಂತ ಮಕ್ಕಳ ಸಂಗಡ ಹಾಗೂ ಸ್ವಾಮಿ ಯಾರ್ಯಾರಿಗೆ ಪ್ರಾರ್ಥನೆ ಅವಶ್ಯಕತೆಗಳು ಇದೆಯೋ ಅವರೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ರೀತಿಯಲ್ಲಿ ಸಂದೇಶವನ್ನ ಕೊಟ್ಟಂತ ಹಿರಿಯ ಬೋಧಕರು, ಹಿರಿಯರಾದಂತ ಯಶವಂತ್ ಸಾರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ನಮ್ಮ ಕಾರ್ಯಕ್ರಮದಲ್ಲಿಯೂ ಎಲ್ಲಾ ಕಡೆಯಲ್ಲಿಯೂ ಅವ್ರನ್ನ ಅಭಿಷೇಕಿಸಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ, ಇನ್ನು ಹೆಚ್ಚಿನ ಆತ್ಮನ ಭಾರದಿಂದ ತುಂಬಿಸಿ ನಿಮ್ಮ ಪ್ರಾರ್ಥನೆಗಳಿಗೆ ಕೂಟದಲ್ಲಿ ಭಾಗವಹಿಸುವಂತ ಎಲ್ಲಾ ಪ್ರಿಯರಿಗೂ ಹಿರಿಯರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಲ ಹೊಂದುವ ಹಾಗೆ ಕರ್ತನ ಆತ್ಮ ನಮ್ಮನ್ನು ನಡೆಸಲಿ. ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ನಮ್ಮ ಸಭೆಗಳಿಗಾಗಿ, ಕ್ರೈಸ್ತರಿಗಾಗಿ, ಅನ್ಯರಿಗಾಗಿ ಪ್ರಾರ್ಥಿಸುತ್ತಾ ಈ ಭೂಮಿ ಮೇಲೆ ಬೆಳಕಾಗಿ ಜೀವಿಸುವಂತೆ ಕರ್ತನು ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.
ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಪ್ರೈಸ್ ಗಾಡ್. ಒಂದು ನಿಮಿಷ ಹಾಗೆ ಇರಿ.